ಯಾರು ಯಾವ ಹೊತ್ತಿಗೆ ಕರೆದ್ರು ರೆಡಿ. ನೀವು ಮತ್ತೆ ಪೂಜ್ಯ ಕಾವಂದರ ನಡುವಿನ ಸಂಬಂಧ. ಅವರು ಸೃಷ್ಟಿ ಮಾಡುವಂತ ಒಂದು ಶಕ್ತಿ, ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಕೆಲವೊಂದ್ಸಲ ನಿಮ್ಮನ್ನು ನೋಡಿದಾಗ ಹೆಡ್ ಮಾಸ್ಟರ್ ಅಂತ ಅನ್ಸುತ್ತೆ. ಅದು ಬಹುಶಃ ನನ್ನ ಮನೆಯವರಿಗೆ ಕ್ರೆಡಿಟ್ ಹೋಗ್ಬೇಕು. ಕೆಲವು ಸಲ ಅರ್ಚನಾ ಅಂತ ಹೇಳಿದ್ರೆ ಭಯಂಕರ ಗಡಗಡ ನಡುಗವರ್ಸ ಇರ್ತಾರೆ ಕೆಲವು ಸಲ ನಾವು ಜೋರು ಮಾಡುವಂಥದ್ದು ಅನಿವಾರ್ಯ ಇರ್ತದೆ. ಸೊ ಇತ್ತೀಚೆಗೆ ನೀವು ಭೇಟಿಯನ್ನು ಕೊಟ್ಟಿದ್ರಿ ಬ್ರಹ್ಮಕಲಶೋತ್ಸವದ ಜಾಗಕ್ಕೆ. ಭಾರಿ ಜೋರಾಗಿ ತಯಾರಿಗಳು ನಡೀತಾ ಇದೆ. ಏನ್ ಇಷ್ಟ ಆಯ್ತು? ಅವರು ಮಾಡುವಂತ ಬ್ರಹ್ಮ ಕಲಶ ಬಹಳ ಚೆನ್ನಾಗಿ ನಡಿಬೇಕು. ನನ್ನದಲ್ಲಿ ಒಂದು ಇದಿದೆ, ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ ಒಂದು ನನ್ನ ಗಾದೆ ಮಾಡಿ. ಸೊ ಹೇಗೆ ನಿಮ್ಮ ಫ್ಯಾಮಿಲಿ ಕೂಡ ನಮ್ಮೆಲ್ಲರ ತರ ನಾರ್ಮಲ್ ಆಗಿ ಒಂದು ಆತರ ಇರ್ತದೆ? ಅವ್ರು ನನಗೆ ಟೀಸ್ ಮಾಡ್ತಾರೆ, ನಾನು ಅವ್ರಿಗೆ ಟೀಸ್ ಮಾಡ್ತೇನೆ. ಜೀವನಾನುಭವ ಅಂತ ದೊಡ್ಡ ಯಂಗ್ ಏಜ್ ನಲ್ಲಿ ಅತ್ಯಂತ ಸುಂದರವಾಗಿದ್ದವರು ಈಗ ಪ್ರಾಯ ಆಯ್ತು. ನಮಸ್ಕಾರ. ನಮಸ್ಕಾರ. ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ವಿಜಯ ಗೋಪುರ ಉದ್ಘಾಟನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ನಾವು ಇವತ್ತು ಒಂದು ಮೇರು ವ್ಯಕ್ತಿ ಜೊತೆಗಿದ್ದೇವೆ. ಆ ಮೇರು ವ್ಯಕ್ತಿಯ ಮೂಲಕವೇ ಇದೀಗ ಅನೇಕ ದೇವಸ್ಥಾನಗಳ, ನಮ್ಮ ಬೆಳ್ತಂಗಡಿ ತಾಲೂಕು ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಅನೇಕ ದೇವಸ್ಥಾನಗಳಲ್ಲಿ ಈಗ ಏನು ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಜಾತ್ರೆಗಳು ನಡೀತಾ ಇದೆ, ಅವರ ಸ್ಫೂರ್ತಿಯಿಂದಲೇ ನಡೀತಾ ಇರೋದು. ಯಾಕೆಂತ ಹೇಳ್ತೀವಿ, ಉಜಿರೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತು, ತುಳು ಸಮ್ಮೇಳನ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಮಹಾನಡವಳಿ ಆಗಿರ್ಬೋದು. ಅದರ ಸ್ಫೂರ್ತಿಯಿಂದ ಅನೇಕರು ವ್ಯವಸ್ಥಿತವಾಗಿ ಹೇಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಬೋದು ಅನ್ನುವಂಥದ್ದನ್ನು ಪಾಠದ ರೀತಿಯಲ್ಲಿ ಕಲ್ತಿರೋದಿದೆ. ಅವರು ಬೇರಾರು ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಪೂರ್ಣ ಆಡಳಿತವನ್ನು ತೆಗೆದುಕೊಂಡವರು, ಯಾವ ರೀತಿ ಆಡಳಿತ ಇರಬೇಕು, ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂತಹ ರೂಪುರೇಷೆಗಳನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ನಡೆಸಿದವರು ಅವರೇ ನಮ್ಮೆಲ್ಲರ ಪ್ರೀತಿಯ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಉಜಿರೆಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಾವು ಉಜಿರೆ ಮತ್ತು ಧರ್ಮಸ್ಥಳದ ನಂಟನ್ನು ಹೇಳ್ತೀರಿ. ಎಷ್ಟು ಚೆನ್ನಾಗಿ ಹೇಳ್ತೀರಿ ಅಂತ ಹೇಳಿದ್ರೆ ಆ ಸಂಕ್ರಾಂತಿಯ ಒಂದು ಸ್ಟೋರಿಯನ್ನು ಹೇಳ್ತೀರಿ. ಅದು ಅನೇಕರ ಮನಕ್ಕೆ ಮುಟ್ಟುತ್ತೆ. ಅದ್ರ ಜೊತೆಗೆ ಅದೊಂದು ಎರಡು ಸ್ಥಳಗಳ ಪ್ರೀತಿಯನ್ನು ಕೂಡ ತೋರಿಸುತ್ತೆ. ನಮ್ಮ ವೀಕ್ಷಕರಿಗೆ ಈ ಸಂಬಂಧದ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಒಂದು ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಉಜಿರೆಯ ಜನಾರ್ದನ ದೇವರಿಗೆ ಒಂದು ಬಹಳ ದೊಡ್ಡ ಬ್ರಹ್ಮಕಲಶವನ್ನು ಆಯೋಜಿಸಿದ್ದಾರೆ. ಅದೇ ರೀತಿ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯು ನಡೀತಾ ಇದೆ. ಇದಕ್ಕೆ ನನ್ನನ್ನು ಗೌರವಾಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದು ಉಜಿರೆ ಮತ್ತು ಧರ್ಮಸ್ಥಳ. ಉಜಿರೆ ಧರ್ಮಸ್ಥಳ, ಇದು ನಮಗೆ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಉಜಿರೆಯೇ ನಮಗೆ ಮೊದಲು ದಾರಿ ಇತ್ತು. ಸುಧಾರಣ 1981ನೇ ಮಸ್ತಕಾಭಿಷೇಕ ಸಂದರ್ಭದಲ್ಲಿ ನಾವು ಇಲ್ಲಿ ಇನ್ನೊಂದು ಮಾರ್ಗವನ್ನು ಸರ್ಕಾರಕ್ಕೆ ಮನವಿ ಮಾಡಿದ್ದಕ್ಕೆ ಪೆರಿಯ ಶಾಂತಿಯಿಂದ ಧರ್ಮಸ್ಥಳಕ್ಕೆ ಬರುವಂಥ ಒಂದು ಹೊಸ ಮಾರ್ಗವನ್ನು ಮಾಡಿದ್ದಾರೆ. ತದನಂತರ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಬರುವವರೆಲ್ಲ ಈ ಮಾರ್ಗದಲ್ಲಿ ಬರ್ತಾಯಿದ್ರು. ಇಲ್ಲದಿದ್ದರೆ ಅವರ ಚಾರ್ಮಾಡಿ ಅಥವಾ ನೆಲ್ಯಾಡಿ ಮೇಲೆ ಬಂದು ಉಪ್ಪಿನಂಗಡಿ ಇದು ಗುರುವಾಯನಕೆರೆಗೆ ಬಂದು ಉಜಿರೆ ಮೂಲಕನೇ ಬರಬೇಕಿತ್ತು. ಉಜಿರೆಯನ್ನು ನಾನು ಸುಮಾರು 61ನೇ ಇಸ್ವಿಯಿಂದ ನಾನು ಉಜಿರೆಯನ್ನು ನೋಡಿದ್ದೇನೆ, ಉಜಿರೆಯನ್ನು ಅನುಭವಿಸಿದ್ದೇನೆ. ಅದರ ಮುಂಚೆ ನಾನು ಸಣ್ಣ ಹುಡುಗ ಇದ್ದೆ, ನನಗೆ ನೆನಪಿಲ್ಲ. ಉಜಿರೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಹೇಳೋದಕ್ಕೂ ನಾನೇ ಸಾಕ್ಷಿ. ನಮ್ಮ ತೀರ್ಥರೂಪರು ಅದರ ಮಂಜೆ ಹೆಗಡೆ ಅವರು ಅಲ್ಲಿ ಸಿದ್ಧವನ್ ಅಂತೇಳಿ ಒಂದು ಸಂಸ್ಥೆಯನ್ನು ಉಜಿರೆಯಲ್ಲಿ ಮಾಡಿ, ಬಹುಶಃ ಆಗ ಧರ್ಮಸ್ಥಳ ಪುಣ್ಯಕ್ಷೇತ್ರವಾಗಿ ಇರಲಿ, ಅದು ಕಾರ್ಯಕ್ಷೇತ್ರ ಆಗಲಿ ಇರಲಿ, ಉಜಿರೆಯನ್ನು ಕಾರ್ಯಕ್ಷೇತ್ರವಾಗಿ ಇರಲಿ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಬಹುಶಃ ಅವರು ಮಾಡಿರಬೇಕು. ಯಾಕೆಂದರೆ ಅವರೆಲ್ಲ ಈ ನಮ್ಮ ಮುಂದೆ ಹೇಗೆ ಇರಬೇಕು, ಫ್ಯೂಚರ್ ನಾವು ಯಾವ ರೀತಿ ಇರಬೇಕು ಅಂತ ಹೇಳುವ ಬಗ್ಗೆ ಯೋಚಿಸುವಂಥ ಒಂದು ಶಕ್ತಿ ಇರ್ತದೆ ಅವರಿಗೆ. ತದನಂತರ 55ನೇ ಇಸ್ವಿಯಲ್ಲಿ
ನನ್ನ ತೀರ್ಥರೂಪರು ಲಕ್ನೋರ್ ಹೆಗಡೆಯವರು ಪಟ್ಟಕ್ಕೆ ಬಂದು ಒಂದೇ ವರ್ಷದಲ್ಲಿ ಈ ಜನಾರ್ದನ ಶಾಲೆಯನ್ನು ಅವರು ಜನಾರ್ದನ ದೇವಸ್ಥಾನದ ವತಿಯಿಂದ ನಡೆಸ್ತಾಯಿದ್ರು, ಪ್ರೈಮರಿ. ಅದನ್ನು ನಾವು ಈಗ 55ನೇ ಇಸ್ವಿಯಲ್ಲಿ ಅಥವಾ 56ನೇ ಇಸ್ವಿಯಲ್ಲಿ ಅವರು ನಮ್ಮ ತಂದೆಯವರಿಗೆ ಆಡಳಿತಕ್ಕೆ ಕೊಟ್ಟರು. ಅದು SDM ಟ್ರಸ್ಟಿನ ವತಿಯಿಂದ ಅದು ನಡೀಲಿಕ್ಕೆ ಶುರುವಾಯಿತು, ನಡೆಸ್ತಾಯಿದ್ರು. ನಂತರ 66ನೇ ಇಸ್ವಿಯಲ್ಲಿ ನಮ್ಮ ಉಜಿರೆಯಲ್ಲಿ ಒಂದು ಅಮೋಘವಾದಂಥ ಒಂದು U-ಟರ್ನ್ ಉಜಿರೆಯ ಇದಕ್ಕೆ. ಯಾಕೆಂದರೆ ಉಜಿರೆಯಲ್ಲಿ ಕಾಲೇಜನ್ನು ಶುರು ಮಾಡಿದರು. ಎಲ್ಲರೂ ಹೇಳ್ತಾಯಿದ್ರು, ಈ ಕುಗ್ರಾಮದಲ್ಲಿ ಹೇಗೆ ಅದನ್ನು ನಡೆಸ್ತೀರಿ, ಅದಕ್ಕೆ ಬೇಕಾದಂಥ ಲೆಕ್ಚರರ್ಸು ಟೀಚರ್ಸ್ ಎಲ್ಲ ಬರಬೇಕು. ಅದಕ್ಕೆ ತೀರ್ಥರೂಪರು ಹೇಳಿದರು, ಅದು ತನ್ನಷ್ಟಕ್ಕೆ ಬೆಳೀತದೆ, ನಾವು ತರಬೇಕು, ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಆ ನಂತರ ಅದು ವಿದ್ಯಾಕ್ಷೇತ್ರ ಕಾರ್ಯಕ್ಷೇತ್ರವಾಗಿ ನಾವು ಧರ್ಮಸ್ಥಳವನ್ನು ಪುಣ್ಯಕ್ಷೇತ್ರವಾಗಿ ಇಟ್ಟುಕೊಂಡು ಉಜಿರೆಯನ್ನು ಕಾರ್ಯಕ್ಷೇತ್ರವಾಗಿ ನಾವು ಅದನ್ನು, ಈಗೇನಾಯಿತು, ಈ ಒಂದು ವ್ಯವಸ್ಥೆಯಿಂದಾಗಿ ಅಲ್ಲಿಯ ಒಂದು ಉಜಿರೆಯ ಆಸುಪಾಸು ವಾತಾವರಣ ಎಲ್ಲ ಬೆಳೀತು. ಯಾವಾಗಲೂ ಒಂದು ವಿದ್ಯಾಸಂಸ್ಥೆ ಯಾವುದೇ ಒಂದು ಶಾಲೆಗೆ ಒಂದು ಊರಿಗೆ ಬಂದರೆ ಅದು ಊರು ಬೆಳೀತು ಅಂತ ಲೆಕ್ಕ. ನಂತರ ಈಗ ಈ ಒಂದು ಕಳೆದ ಬ್ರಹ್ಮಕಲಶದಲ್ಲಿ ವಿಜಯರಾಗ ಪಡವೆಟ್ನಾಯರ ನೇತೃತ್ವದಲ್ಲಿ ಅದು ನಡೀತು. ಅವರು ಬಹಳ ಒಂದು ಸಾತ್ವಿಕ ಮನುಷ್ಯ, ಅವರ ಬಗ್ಗೆ ಎಲ್ಲರೂ ಭಾಳ ಗೌರವ, ಊರಿನವರಿಗೆ ಅವರು ಧನಿಗಳು ಅಂತಲೇ ಹೇಳಿ. ಯಾಕೆಂದರೆ ಅವರು ನಿಜವಾಗಿಯೂ ಅವರು ಧನಿಗಳೇ, ಅವರ ಸಮಾಧಾನ, ಅವರ ಒಂದು ಸಹಾಯ ಮಾಡುವವರು ಜನರಿಗೆ ಎಲ್ಲ ಭಾರಿ ಒಳ್ಳೆಯ ಒಂದು ವ್ಯಕ್ತಿ. ತದನಂತರ ಅವರ ಕಾಲವಾದ ನಂತರ ಅವರು ಮಗ ಶರತ್ ಪಡವೆಟ್ನಾಯರು ಈಗ ಅದರ ಮುಕ್ತೇಸರಾಗಿ, ಆಡಳಿತ ಮುಕ್ತೇಸರಾಗಿ ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಕಳೆದ ಕೆಲವು ವರ್ಷದಿಂದ ಅವರು ಬಂದ ನಂತರ ಅವರು ತುಂಬ ಅಲ್ಲಿ ಬದಲಾವಣೆ ಆಗಿದೆ. ಇದು ನಾವು ನೋಡಿದ್ದೇವೆ, ನಾವು ಅದನ್ನು ಅನುಭವಿಸಿದ್ದೇವೆ. ಈ ನೋಡೋದಕ್ಕೂ ಅನುಭವಿಸೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಯಾಕೆಂದರೆ ನಾವು ಅದರಲ್ಲಿ ಸೇರಿ ಅದನ್ನೆಲ್ಲ ನೋಡಿದರೆ, ಕಳೆದ ಡಿಸೆಂಬರ್ನಲ್ಲಿಯೇನೋ ನಾವು ಅದಕ್ಕೆ ಎದುರಿನ ವಿಜಯ ಗೋಪುರಕ್ಕೆ ಕೆಸರು ಕಲ್ಲು ಹಾಕಿ ಅದನ್ನು ಒಂದು ವರ್ಷದಲ್ಲಿ ಅವರೇ ಅಲ್ಲಿಯ ಅದಕ್ಕೆ ಬಂದಂಥ ಯಾರು ಕಾರ್ಯ ಮಾಡ್ತಾಯಿದ್ದಂಥ ಗಣೇಶ್ ಅವರು ಅದನ್ನು ಒಂದು ವರ್ಷದಲ್ಲಿ ತುಂಬ ಭವ್ಯವಾಗಿ ದಿವ್ಯವಾಗಿ ಮಾಡಿದ್ದಾರೆ. ನಿಮ್ಮ ಭಾಷಣದಲ್ಲಿ ನೀವು ಹೇಳಿದ್ರಿ, ಒಂದು ವರ್ಷದಲ್ಲಿ ಮುಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರಿ. ಅದು ನನ್ನದಲ್ಲಿ ಒಂದು ಇದಿದೆ, ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ ಒಂದು ನನ್ನ ಗಾದೆ ಮಾಡಿದ್ದೇನೆ. ಯಾಕಂದರೆ ನಾನು ಭಾಷಣದಲ್ಲಿ ಹೇಳುವುದಕ್ಕೂ ಅದು ಆಗೋದಕ್ಕೂ ಭಾಳ ಕಷ್ಟ ಇದೆ. ಯಾಕಂದರೆ ಅದು ಒಂದು ಆ ಕಡೆಯಿಂದ ಮಳೆಗಾಲ ಬರ್ತಾ ಇದೆ, ಹೌದು, ಇದೆಲ್ಲಾದರೂ ಆದರೆ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಈಗ ಒಂದು ಭಾಷಣದಲ್ಲಿ ನಾನು ಮೊನ್ನೆ ಹೇಳುವಾಗ ಏನು ಅಂತ ಹೇಳಿದರೆ, ಧರ್ಮಸ್ಥಳಕ್ಕೆ ಅವರಿಗೆ ಯಾವ ಸಂಬಂಧ ಅಂತ ಹೇಳಿದರೆ, ಹಿಂದಿನ ಕಾಲದಿಂದ ಧರ್ಮಸ್ಥಳದ ಧರ್ಮದೇವತೆಗಳು ಮತ್ತು ಅಲ್ಲಿಯ ಧರ್ಮದೇವತೆಗಳಿಗೆ ಭಾಳ ಒಂದು ಅನ್ಯೋನ್ಯ ಸ್ನೇಹಿತರಾಗಿದ್ದರು ಅಂತ ಕಾಣ್ತದೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಜನವರಿ 12ನೇ ತಾರೀಕಿಗೆ ಇಲ್ಲಿ ನಮ್ಮ ಅಣ್ಣಪ್ಪ ಬೆಟ್ಟದಲ್ಲಿ ಪೂಜ್ಯರು ಅಣ್ಣಜಿಯವರು ಹೋಗಿ ಅಲ್ಲಿ ಸಂಕ್ರಮಣ ತಂಬಿಲ ಅಂತ ಹೇಳ್ತೇವೆ. ಸಂಕ್ರಮಣ ಆಗೋದು 14ನೇ ತಾರೀಕಿಗೆ, ಬಟ್ ಅವರು ತಂಬಿಲ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ, ಉಜಿರೆಯಲ್ಲಿ ಜನವರಿ 12ರಿಂದ 13ರಿಂದ 21ರವರೆಗೆ ಉಜಿರೆ ಜಾತ್ರೆ ನಡೀತದೆ. ಅದಕ್ಕೆ ಇಲ್ಲಿಂದ ಧರ್ಮದೇವತೆಗಳು ಅಲ್ಲಿಗೆ ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳುವಂಥ ಒಂದು ಪ್ರತೀತಿ. ನಂತರ ಅಕ್ಟೋಬರಲ್ಲಿ ಸಹ 12ನೇ ತಾರೀಕಿಂದ ತಂಬಿಲಾಗಿ ಅಕ್ಟೋಬರಲ್ಲಿ ಅವರು
ಮಡಿಕೇರಿ ಭಾಗಮಂಡಲ ಇದಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದು ಒಂದು ವಾಡಿಕೆ. ಆದ್ದರಿಂದ ಇದು ಮೊದಲಿಂದ ಬಂದಂಥ ಒಂದು ಸಂಪ್ರದಾಯ. ಆದರೆ ಈಗ ಬ್ರಹ್ಮಕಲಶಕ್ಕೆ ಭಾಳಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಬಂದು ಸಹಕಾರ ಕೊಟ್ಟಿದ್ದೀರಿ, ಬೇಕಾದಷ್ಟು ಪ್ರಚಾರ ಕೊಟ್ಟಿದ್ದೀರಿ. U+ ಚಾನಲ್ನವರಿಗೆ ಧನ್ಯವಾದ ಹೇಳಬೇಕು ಅಂತ. ಸರ್, ನೀವೀಗ ಧರ್ಮಸ್ಥಳ ಮತ್ತು ಉಜಿರೆಗೆ ಇರುವಂತ ನಂಟನ್ನ ಹೇಳಿದ್ರಿ. ಒಂದು ಅಲ್ಲಿಯ ಧರ್ಮ ದೇವತೆಗಳು, ಇಲ್ಲಿಯ ಧರ್ಮ ದೇವತೆಗಳ ಒಂದು ಏನು ಇದು ಸ್ನೇಹಿತೆ ಇದೆ, ಆ ಥರ ಹೇಳಿದ್ರಿ. ಹಾಗೆ ನಾವು ನೋಡ್ಬೋದು, ನೀವು ಕೂಡ ಒಂದು ಉಜಿರೆಯಲ್ಲಿ ಕೀರ್ತಿಶೇಷ ವಿಜಯರಾಘವ ಪಡ್ವೆಟ್ನಾಯರವರಾಗಿರ್ಬೋದು, ಅಥವಾ ಈಗ ಶರತ್ ಕೃಷ್ಣ ಪಡ್ವೆಟ್ನಾಯರವರಾಗಿರ್ಬೋದು, ಅವರಿಗೆ ಬೆನ್ನೆಲುಬಾಗಿ ಪ್ರತಿ ಹಂತದಲ್ಲೂ ನೀವು ಮಾರ್ಗದರ್ಶನ ನೀಡಿದ್ದನ್ನು ನಾವು ಕಾಣ್ಬೋದು. ಈ ಒಂದು ರಾಜಗೋಪುರ ನಿರ್ಮಾಣದಲ್ಲಾಗಿರ್ಬೋದು, ಮೊನ್ನೆ ಕೂಡ ಇತ್ತೀಚೆಗೆ ಅಲ್ಲಿ ಕೆಲಸ ನಡೆಯುವಾಗ ನೀವು ಬಂದು ಎಲ್ಲ ಏನು ಕೆಲಸ ಮಾಡ್ತಿದ್ದಾರೆ, ಶ್ರಮದಾನ ನೀಡುವವರೆಲ್ಲರೂ ಮಾಸ್ಕ್ ಹಾಕಿಕೊಂಡು ಅಂತ ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಎಲ್ಲರಿಗೂ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದೀರಾ. ಸೊ ಆ ಒಂದು ನಿಮ್ಮ ಏನು ಇಂಟ್ರೆಸ್ಟ್ನ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ಳಿ ಸರ್. ಅಂದರೆ ನಾವು ಈ ಕ್ಷೇತ್ರದಲ್ಲಿ ನಿತ್ಯ ಉತ್ಸವ ಇದೆ. ನಿತ್ಯ ಉತ್ಸವ ಯಾಕೆಂದರೆ ಜಾತ್ರೆಗಳು ನಡೀತದೆ, ಕಾರ್ಯಕ್ರಮಗಳು ನಡೀತದೆ, ರಥೋತ್ಸವಗಳು ನಡೀತದೆ. ಆದ್ದರಿಂದ ನಾವು ಅದನ್ನು ತುಂಬ ಪೂರ್ವ ತಯಾರಿಯಲ್ಲಿ ಇರ್ತೇವೆ. ನಾಳ್ದು ಜಾತ್ರೆ ಉಂಟು ಅಂತ ಹೇಳಿದರೆ, ಅಥವಾ ನಾಳ್ದು ಒಂದು ರಥೋತ್ಸವ ಉಂಟು ಅಂತ ಹೇಳಿದರೆ, ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಾವು ಪೂರ್ವಭಾವಿಯಾಗಿ ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ. ಯಾಕೆ, ಎಷ್ಟು ಜನ ಬರ್ತಾರೆ. ಈಗ ಮೊನ್ನೆ ಶಿವರಾತ್ರಿ ನಡೀತು, ಸುಮಾರು 1,00,000 ಜನ, 1,20,000-30,000 ಜನ ನಡ್ಕೊಂಡು ಪಾದಯಾತ್ರೆಗಳು ಬಂದರು. ಆದರೆ ಇಲ್ಲಿ ಸೊ ಈ ವ್ಯವಸ್ಥೆಗೆ ನಾವು ಪೂರ್ವಭಾವಿಯಾಗಿ ವ್ಯವಸ್ಥೆ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೇವೆ. ಆದರೆ ಪಡ್ವೆಟ್ನಾಯರ ಇದಕ್ಕೆ ಈ ರೀತಿಯ ಕಾರ್ಯಕ್ರಮ ನಡೆಯುವುದು 12 ವರ್ಷಕ್ಕೊಮ್ಮೆ. ಮತ್ತು ಜಾತ್ರೆ ನಡೀತದೆ. ಅದು ಜಾತ್ರೆ ಅಂತ ಹೇಳುವಂಥದ್ದು ನಿತ್ಯ ಪರಂಪರೆ. ಇದರಲ್ಲಿ 2 ರೀತಿಯ ಜಾತ್ರೆ ಬರ್ತದೆ. ಲಕ್ಷ ದೀಪೋತ್ಸವ ಅಂದರೆ ಜನರಿಗೆ ಜಾತ್ರೆ. ವಿಷು ಜಾತ್ರೆ ನಮಗೆ ಏಪ್ರಿಲ್ 14ರಿಂದ ಏಪ್ರಿಲ್ 24ರವರೆಗೆ ವಿಷು ಜಾತ್ರೆ ನಡೆಯುವುದು. ಅದು ದೇವರಿಗೆ ಜಾತ್ರೆ, ದೇವರಿಗೆ ಸಂಬಂಧಪಟ್ಟ ಜಾತ್ರೆ. ದೀಪೋತ್ಸವದ ಜನರಿಗೆ ಜಾತ್ರೆ. ಸೊ ಈ 2 ಜಾತ್ರೆಯಲ್ಲಿ ವ್ಯತ್ಯಾಸ ಇದೆ. ಆದರೆ ನಮ್ಮ ಉಜಿರೆಯಲ್ಲಿ ಬಹುಶಃ ನನ್ನ ಗೊತ್ತಿದ್ದ ಪ್ರಕಾರ ಅಲ್ಲಿ 12ನೇ ತಾರೀಕಿನ ಈ ಜನವರಿ ಜಾತ್ರೆ ಉಜಿರೆ ಜಾತ್ರೆಯೇ ಪ್ರಮುಖ ಜಾತ್ರೆ ಅಂತ ಕಾಣ್ತದೆ. ಆ ಅನುಭವ ನಮಗೆ ಇರೋದ್ರಿಂದ, ಮತ್ತು ನಮ್ಮ ಹತ್ರ ಕ್ಷೇತ್ರದಲ್ಲಿ ಅದಕ್ಕೆ ಪೂರ್ವ ತಯಾರಿ ವ್ಯವಸ್ಥೆಯ ಸಕಲ ಪರಿಕರಗಳು ಇರೋದ್ರಿಂದ ಅವರ ಬೇಕಾದಂಥ ಒಂದು ವ್ಯವಸ್ಥೆ ಬೇಕಾದ ನಮಗೆ ಪಾತ್ರೆಗಳು ಬೇಕು, ಅಡುಗೆ ಪಾತ್ರೆಗಳು ಬೇಕು, ಅಂಥದ್ದೆಲ್ಲ ಬೇಕಾದ ಅದು ಅವರಿಗೆ 12 ವರ್ಷಕ್ಕೊಮ್ಮೆ ಬೇಕಾಗಿರೋದು. ಅದಕ್ಕೆ ಬಂಡವಾಳ ಹಾಕಲಿಕ್ಕೆ ಆಗದೇ ಅಲ್ಲ. ಅದನ್ನು ಹಾಕಿದರೆ ಅದನ್ನು ಎಲ್ಲಿ ಇಡೋದು ಎಲ್ಲ ಸಮಸ್ಯೆ ಬರ್ತದೆ. ಸೊ ನಾವಿದ್ದಾಗ ಮ್ಯೂಚುವಲ್ ಆಗಿ ನಾವು ಕೊಟ್ಕೊಂಡು ಮಾಡಿಕೊಂಡು ಇರ್ತೇವೆ. ಅದು ನಮ್ಮ ಅವರ ಸಂಬಂಧ. ಮತ್ತು ನಾವು ಉಜಿರೆಯನ್ನು ಸಹ ನಾವು ಎಂಥದ್ದು ಹೇಳ್ತೀರಿ, ವಿದ್ಯಾಸಂಸ್ಥೆಗೆ ನಾವು ಅದು ಹೆಚ್ಚಿನ ಮಹತ್ವ ಕೊಟ್ಟಿದ್ದು. ಮತ್ತು ಅಲ್ಲಿ ಈಗ ಒಂದು 10 ವರ್ಷದಿಂದ 120 ಬೆಡ್ ಇದ್ದು ಆಸ್ಪತ್ರೆಯನ್ನು ಕಟ್ಟಿದ್ದೇವೆ. ಈಗ ಆ ಆಸ್ಪತ್ರೆ ಕೂಡ ದೊಡ್ಡದಾಗ್ತದೆ. ಈ ರೀತಿ, ಯಾಕೆಂದರೆ ಒಂದು ಸಂಸ್ಥೆ ಬೆಳೆಯುವಾಗ ಮತ್ತು ಬೇರೆ ಬೇರೆ ರೀತಿಯ ಕಾಲೇಜುಗಳು ಬಂತಲ್ಲಿ. ಬೇರೆ ಬೇರೆ ರೀತಿಯ ಕಾಲೇಜುಗಳು ಬಂದಿರೋದ್ರಿಂದ ಬೇರೆ ಬೇರೆ ರಾಜ್ಯದ ಜನರು ಬರಲಿಕ್ಕೆ ಶುರುವಾಯಿತು. ಸೊ ಈ ಒಂದು ಬೆಳವಣಿಗೆ ಒಂದು ಒಳ್ಳೆಯ ಎಂಥದ್ದು ಶುಭ. ಅದರಿಂದ ಈಗ ಅಲ್ಲಿಂದಾಗಿ ಏನಾಗುತ್ತೆ, ದೇವಸ್ಥಾನಕ್ಕೆ ಎಲ್ಲ ಪ್ರತಿಯೊಬ್ಬ ಹಿಂದೂಗೂ ಬೆಳಿಗ್ಗೆ ಅಥವಾ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಇರ್ತದೆ, ಎಂಥದ್ದು ವಾಡಿಕೆ ಇರ್ತದೆ. ಅವರು ಅಲ್ಲಿಗೆ ಹೋಗ್ತಾರೆ. ಸರ್, ನೀವು ಎಜುಕೇಶನ್ ಬಗ್ಗೆ ಹೇಳಿದ್ರಿ. 1903ರಲ್ಲಿ ಒಂದು ಹೈಸ್ಕೂಲ್ನಿಂದ ಧರ್ಮಸ್ಥಳದಲ್ಲಿ SDMನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶುರುವಾದಂತಹ ಒಂದು ಇವತ್ತಿನ ಶಿಕ್ಷಣ ಸಂಸ್ಥೆಗಳು, ಇವತ್ತು 56 ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಹಾಗೆ ಬೇರೆ ಬೇರೆ ರೀತಿ KGಯಿಂದ PGವರೆಗೂ ಬೇರೆ ಬೇರೆ ಕೋರ್ಸ್ಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ಉಜಿರೆ ಅಂತ ನೀವೇನು ಹೇಳಿದ್ರಿ, ಅವಾಗ ಹೇಳಿದ್ರು ಅದೊಂದು ಕುಗ್ರಾಮ, ಅಲ್ಲಿ ಆಗ್ತದ ಅಂತ. ಬಟ್ ಇವತ್ತು ಒಂದು ಎಜುಕೇಶನ್ ಹಬ್ ಆಗಿ ಅದು ಮುಂದುವರ್ತಾ ಇದೆ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಎಜುಕೇಶನ್ ಇನ್ಸ್ಟಿಟ್ಯೂಟ್
ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಆ ಒಂದು ಪ್ಲೇಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ? ಉಜಿರೆ ಈಗ ಕುಗ್ರಾಮ ಅಲ್ಲ, ಇಂಟರ್ನ್ಯಾಷನಲ್ ಹೆಸರು. ಕುಗ್ರಾಮವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಕ್ಷೇತ್ರದಿಂದ ದೊಡ್ಡ ಕೊಡುಗೆ, ಅದನ್ನು ಗುರುತಿಸಿದವರು ಭಾರಿ ಕಡಿಮೆ, ಆಯಿತಾ. ಅದರಲ್ಲಿ ತುಂಬ ಜನ ವಿದ್ಯಾವಂತರಾಗಿದ್ದಾರೆ. ಈ ವಿದ್ಯಾವಂತರಾದ ಅವರು ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಬೇರೆ ಬೇರೆ ಊರುಗಳಲ್ಲಿ ಇದ್ದಾರೆ, ನಮ್ಮ ಹಳೆ ವಿದ್ಯಾರ್ಥಿಗಳಾಗಿ. ಈ ವಿದ್ಯಾಸಂಸ್ಥೆಯ ಅವಶ್ಯಕತೆಗಳನ್ನು ನಾವು ಮನಗಳ್ತೇವೆ. ಇಲ್ಲಿ ಒಂದು ಶಾಲೆ ಬೇಕಾ, ಅಲ್ಲಿ ಒಂದು ಇಂಥ ಸಂಸ್ಥೆ ಬೇಕಾ, ಆ ಒಂದು ನಮ್ಮ ಉಜಿರೆ ಕಾಲೇಜಿನ ಲೆಕ್ಚರರ್ಸು ಅವ್ರ ಹತ್ರ ಎಲ್ಲ ಸಂಪರ್ಕ ಮಾಡುವಾಗ ಇಂಥದ್ದು ಸಂಸ್ಥೆ ಇದ್ದರೆ ಒಳ್ಳೆಯದು, ಇದು ಆದರೆ ಒಳ್ಳೆಯದು. ಆದರೆ ಒಂದು ಹೇಳ್ತೇನೆ, ಇಲ್ಲಿ ಒಂದು ದೊಡ್ಡ ಕೊಡುಗೆ ನಾವು ಸಮಾಜಕ್ಕೆ ಹೆಗ್ಡೆಯವರು ಕೊಟ್ಟದ್ದು ಏನು ಅಂತೇಳಿ ನೇಚರೋಪತಿ ಕಾಲೇಜ್. ಭೂಲೋಕದಲ್ಲಿ ಆ ನೇಚರೋಪತಿ ಕಾಲೇಜ್ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ನೇಚರೋಪತಿಯನ್ನು ತುಂಬ ಜನ ಅನುಭವಿಸಿದ್ದಾರೆ, ಮಾಡಿದ್ದಾರೆ. ದೊಡ್ಡ ದೊಡ್ಡ ಏನು ಋಷಿಮುನಿಗಳು ಮಾಡಿದ್ದಾರೆ. ನಾವು ಏನು ವಿಶೇಷ ಮಾಡಲಿಲ್ಲ, ಆದರೆ ಅದಕ್ಕೊಂದು ರೂಪ ಮತ್ತು ಅದಕ್ಕೊಂದು ಮಾರ್ಗ ಮಾಡಿದ್ದು ನಾವು. ವೀರೇಂದ್ರ ಹೆಗ್ಡೆಯವರು ಅದನ್ನು ಎದುರು ನಿಂತು ನಾವೆಲ್ಲ ಮನೆಯವರೆಲ್ಲ ಸೇರಿ ಅದನ್ನು ನಾವು ಬೆಳೆಸಿದ್ದೇವೆ. ಅಲ್ಲಿ ಸಿಲೆಬಸ್ ಇರಲಿಲ್ಲ. ಸಿಲೆಬಸ್ಸನ್ನು ಅದನ್ನು ನಾನು ನಮ್ಮ ಕೀರ್ತಿಶೇಷ ಎಸ್ ಪ್ರಭಾಕರನ್ನು ನಾವು ನೆನೆಸಲೇಬೇಕು. ಯಾಕೆಂದರೆ ಅವರ ಒಂದು ಅನುಭವದಲ್ಲಿ ಅದನ್ನು ಶುರು ಮಾಡಿದ್ದಾರೆ. ಆದರೆ ಆವಾಗ 17 ಜನ ವಿದ್ಯಾರ್ಥಿಗಳು ಬಂದು ಸೇರಿದ್ದಾರೆ. ಈಗ 120-125 ಜನ ವಿದ್ಯಾರ್ಥಿಗಳು ಬರುವಂಥದ್ದು. ಅದಕ್ಕೆ ಯಾಕೆಂದರೆ ಅಲ್ಲಿಯ ಎಲ್ಲ ಡಾಕ್ಟರ್ಸ್ ಯಾರಿದ್ದಾರೆ ಮತ್ತು ಎಲ್ಲ ಅವರು ಭಾಳ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ. ಹೌದು. ನೀವು ಶಿಕ್ಷಣದ ಬಗ್ಗೆ ಹೇಳಿದ್ರಿ. ನನ್ನ ಪ್ರಕಾರ ಶಿಕ್ಷಣದ ಕ್ರಾಂತಿ ಮಾಡಿದವರು ನೀವೇ. ಯಾಕೆ ಅಂತ ಹೇಳಿದ್ರೆ SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೂಡ ನೀವೇ ಆಗಿದ್ದೀರಿ. ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಸರ್ ಅವರು ಯಾವುದ್ರಲ್ಲಿ ಇಲ್ಲ ಅನ್ನೋದೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಆಡಳಿತಾತ್ಮಕವಾಗಿದ್ದಾರೆ, ಕಟ್ಟಡ ನಿರ್ಮಾಣ ಮಾಡೋದ್ರಲ್ಲೂ ಕೂಡ ನಿಪುಣರಾಗಿದ್ದಾರೆ. ಯಾವುದೇ ಒಂದು ಸ್ಕೆಚ್ ಕೊಟ್ಟರು ಅದನ್ನು ಕೂಡ ವಿಭಿನ್ನವಾಗಿ ಮಾಡುವಂತಹ ಒಂದು ಕೌಶಲ್ಯ ಇರುವವರು, ಮಾತುಗಾರಿಕೆಯಲ್ಲಿ ಕೂಡ ಉತ್ತಮರು. ಅದ್ರ ಜೊತೆಗೆ ಯಂಗ್ ಏಜ್ನಲ್ಲಿ ಅತ್ಯಂತ ಸುಂದರವಾಗಿದ್ದವರು. ಪ್ರಾಯ ಆಯ್ತು, ಈಗಲೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಿನಿಮಾ ನಟನ ರೀತಿ ಇದ್ದವರು. ಈಗ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರಾಜಗೋಪುರ ನಿರ್ಮಾಣ ಸಮಿತಿಯವರು ನಿಮ್ಮಲ್ಲಿ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಆ ಸ್ಕೆಚ್ ಅನ್ನು ತೋರಿಸಿದಾಗ ಇದರಲ್ಲಿ ಸ್ವಲ್ಪ ಈ ರೀತಿ ಬದಲಾವಣೆ ಮಾಡ್ಬೋದು ಅನ್ನೋಂಥ ಮಾರ್ಗದರ್ಶನವನ್ನು ನೀವು ಕೊಟ್ಟಿದ್ರಿ ಅಂತ ನೀವು ಆರಂಭದಲ್ಲಿ ಹೇಳಿದ್ರಿ. ರಾಜಗೋಪುರ ಸುಂದರವಾಗಿ ಮೂಡಿ ಬಂತು ಅಂತ. ಅದಕ್ಕೆ ನೀವು ಕೂಡ ಕಾರಣ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ. ಅಲ್ಲ, ಯಾವಾಗಲೂ ಒಂದು ನಾನು ಹೇಳ್ತೇನೆ, ನಾನು ಸಾಧಾರಣ ಕ್ಷೇತ್ರದಿಂದ 44 ವರ್ಷದಿಂದ ನಾನು ಕ್ಷೇತ್ರದ ಆಡಳಿತದಲ್ಲಿ ನಾನು ಕೈ ಜೋಡಿಸಿದ್ದೇನೆ. ಈ ಜೋಡಿಸುವ ಅನುಭವದಲ್ಲಿ ಏನಾಗ್ತದೆ, ತುಂಬ ವಿಷಯಗಳನ್ನು ನಾವು ಉಳಿಸಬೇಕಾಗ್ತದೆ. ಯಾಕೆಂದರೆ ಅದು ಆ ಸೂಕ್ಷ್ಮತೆ ನಮಗೆ ಅದು ತನ್ನಷ್ಟಕ್ಕೆ ಬೆಳೀತದೆ. ಅದು ಪ್ರತಿಯೊಂದು ವಿಷಯಕ್ಕೂ ನಾವು ಮೀಟಿಂಗ್ ಮಾಡಿ ಅದನ್ನು ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಯಾವ ಟಾರ್ಗೆಟು, ಯಾವ ದಿನದೊಳಗೆ ಈ ಕೆಲಸ ಆಗಬೇಕು, ಇದನ್ನು ನಾವು ಅನುಭವದಲ್ಲಿ ನಿತ್ಯ ಏನು ಸಮಸ್ಯೆಗಳು ಇರೋ ಹಾಗೆ, ಏನು ನಿತ್ಯ ದಾಸೋಹ ಇದ್ದಾಗೆ ನಿತ್ಯ ನಮಗೆ ಸಮಸ್ಯೆಗಳು ಇರ್ತದೆ. ಸಮಸ್ಯೆಗಳಿರುವಾಗ ಅದಕ್ಕೆ ಈಗ ಏನಾಗಿದೆ, ನಮ್ಮ ಮ್ಯಾನೇಜರ್ಗಳು, ನಮ್ಮ ಆಫೀಸ್, ನಮ್ಮ ಎಂಪ್ಲಾಯೀಸು ಈಗ ನನ್ನ ಹತ್ರ ಬಂದು ಕೇಳುವುದೇ ಇಲ್ಲ. ಯಾಕೆಂದರೆ ಅವ್ರಿಗೆ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದೇನೆ. ನಿಮಗೆ ಪರಿಹಾರ ಮಾಡಲಿಕ್ಕೆ ಆಗದಿದ್ದರೆ ನನ್ನ ಹತ್ರ ಬನ್ನಿ, ಪರಿಹಾರ ಮಾಡೋದಿದ್ರೆ ನೀವೇ ಮಾಡಿ, ಮತ್ತೆ ಯಾಕೆ ಅಂತ ಇದು ನನ್ನ ಸಕ್ಸಸ್ ಅಂತ ನಾನು ಹೇಳ್ತೇನೆ. ಆದ್ದರಿಂದ ನನಗೆ ಹೊರಗೆ ತಿರುಗಲಿಕ್ಕೆ ಹೋಗಲಿಕ್ಕೆಲ್ಲ ಸುಲಭ ಆಗ್ತದೆ. ಅಂದರೆ ಜವಾಬ್ದಾರಿ, ಒಂದು ವಿಶ್ವಾಸ. ಈಗ ನಿಮ್ಮ ಯಾವುದೇ ಒಂದು ವಿಷಯಕ್ಕೆ ಬರುವಾಗ ವಿಶ್ವಾಸ ಭಾರಿ ಮುಖ್ಯ. ವಿಶ್ವಾಸ ಮುಖ್ಯ ಅಂದರೆ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳ ಸಮಸ್ಯೆ ಬರ್ತದೆ. ಅದೇ ಡಿಸೈನ್ ತಂದ ಸಂದರ್ಭದಲ್ಲಿ ಅಲ್ಲ, ಡಿಸೈನ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಅನುಭವ. ನಾವು ದಿವಸಕ್ಕೆ ಈಗ ಹೆಗ್ಡೆಯವರಿಗೆ ಇನ್ನೂ ನನ್ನಿಂದ 100 ಪಟ್ಟು ಹೆಚ್ಚು ಅನುಭವ ಇದೆ. ಅವರು ನೋಡಿದ ತಕ್ಷಣ ಸ್ಕೆಚನ್ನು ಇದು ಮಾಡ್ತಾರೆ, ಇದು ಇಲ್ಲಿ ಸಮಸ್ಯೆ ಬರುತ್ತೆ ನಿಮಗೆ ಅಂತೇಳಿ.
ನಾನು ಸಾಧಾರಣ ಒಂದು 1000 ಬ್ರಹ್ಮಕಲಶದವರಿಗೆ ನಾನು ಬಂದಾಗ ಮಾರ್ಗದರ್ಶನ ಕೊಡ್ತೇನೆ. ನೀವು ಕೇಳ್ಬೋದು, ಯಾಕೆ ಅವರಿಗೆ ಮಾರ್ಗದರ್ಶನ ಕೊಡೋದು? ಅಲ್ಲ, ಗೊತ್ತಿರುವುದಿಲ್ಲ ಅಂತ ಹೇಳಿದೆ. ಗೊತ್ತಿದೆ, ಅವರಿಗೆ ಗೊತ್ತಿದೆ. ನನ್ನ ಉದ್ದೇಶ ಏನು, ಅವರಿಗೆ ಗೊತ್ತಿರಲಿ, ಗೊತ್ತಿಲ್ಲದೇ ಇರಲಿ, ಅವರು ಮಾಡುವಂಥ ಬ್ರಹ್ಮಕಲಶ ಬಹಳ ಚೆನ್ನಾಗಿ ನಡಿಬೇಕು. ಇದು ನನ್ನ ಉದ್ದೇಶ. ನಾವು ಕ್ಷೇತ್ರ ಮಾತ್ರ ಚೆನ್ನಾಗಿರಬೇಕು, ನಾವೇ ಎಲ್ರಿಗೂ ಎಂಥದ್ದು ಮಾರ್ಗದರ್ಶಕರಾಗಬೇಕು ಅಂತ ನನ್ನ ಭಾವನೆ ಇಲ್ಲ. ನನ್ನ ಭಾವನೆ ಎಲ್ಲೇ ಆಗಲಿ ಆ ಊರಿನಲ್ಲಿ ಅವರ ನಡೆಯುವಂಥ ಬ್ರಹ್ಮಕಲಶ ಚೆನ್ನಾಗಾಗಬೇಕು. ಅದಕ್ಕೆ ಏನಾಗುತ್ತೆ, ಮತ್ತು ನಮ್ಮ ಒಂದು ತೂಕ ಇರೋದ್ರಿಂದ ನಾವು ಹೇಳಿದನ್ನು ಸ್ವಲ್ಪ ಅವಲೋಕಿಸ್ತಾರೆ. ಹೌದಾ, ಹಾಂ ಅದೌದು. ಸಣ್ಣ ವಿಷಯ ತಗೊಳ್ಳಿ, ಏನು ನೀವು ಈಗ ಈ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾರೆ. ಏನು ಅದೆಲ್ಲ ಉಂಟು ಅಂತಾರೆ. ಹೇಗೆ ಅಂತ ತುಂಬ. ಮತ್ತು ಸ್ವಚ್ಛತೆಗೆ ತುಂಬ ಪ್ರಾಶಸ್ತ್ಯ ಕೊಡ್ತೇನೆ. ನಿಮ್ಮ ದೇವಸ್ಥಾನದ ಒಳಗೆ ಬರುವಾಗ ಒಂದು ಪಿಂಗಾರ ಕೆಳಗೆ ಬಿದ್ದಿರಬಾರ್ದು. ಸ್ವಚ್ಛತೆಗೆ ಆದ್ಯತೆ ಕೊಡ್ತೇನೆ. ಕಾರ್ಯಾಂಗ ಪೂಜಾಂಗ ಅಂತ 2 ಕಾರ್ಯ ಗ್ರೂಪ್ ಮಾಡ್ತೇನೆ. ಯಾಕೆಂದರೆ ಕಾರ್ಯಾಂಗ ಅಂತ ಹೇಳುವಂಥದ್ದು ಫಂಕ್ಷನ್ನು, ಸಭೆ ಸಮಾರಂಭ, ಬಾಕಿ ಎಲ್ಲ. ಪೂಜಾಂಗ ಅಂತ ಹೇಳುವಂಥದ್ದು ಪೂಜೆ ವ್ಯವಸ್ಥೆ. ಇದನ್ನು ನಾವು ಮಿಕ್ಸ್ ಮಾಡಬಾರ್ದು. ಇಂಥದ್ದೆಲ್ಲ ತುಂಬ ನನ್ನ ಅನುಭವವನ್ನು ಅವರಿಗೆ ಹೇಳ್ತೇನೆ. ಆವಾಗ ಅವರಿಗೆ ಅದು ಹೌದು ಅಂತ ಕಾಣ್ತದೆ. ಸಣ್ಣ ಕಥೆ ಹೇಳ್ತೇನೆ. ಈಗ ನಾಡ್ದು ಇವರೊಂದು 40-50 ಸಾವಿರ ಜನ ನಿರೀಕ್ಷೆ ಮಾಡ್ತಾರೆ. ಅಷ್ಟು ಜನಕ್ಕೆ ಪ್ರಸಾದ ಕೊಡಬೇಕು, ಅನ್ನ ಕೊಡಬೇಕು. ಊಟಕ್ಕಿಲ್ಲದೆ ಬರುವವರಲ್ಲ. ಅಲ್ಲಿ ನಿಮ್ಮ ಹೇಳೋದು ಊಟಕ್ಕೆ ಬನ್ನಿ ಅಂತ ಅಲ್ಲ, ಅದು ಪ್ರಸಾದಕ್ಕೆ ಬರೋದು. ಧರ್ಮಸ್ಥಳದಲ್ಲಿ ನಾವು ಕೇಳುವಾಗ ಮಧ್ಯಾಹ್ನ ಊಟ ಆಯ್ತಾ ಅಂತ ಕೇಳ್ತೇವೆ, ಆದರೆ ನಾನು ಕೇಳೋದು ಪ್ರಸಾದ ಆಯ್ತಾ ನಿಮ್ಮದು ಅಂತ. ಪ್ರಸಾದಕ್ಕೆ ಬರೋರು. ಹಾಗೇನಾಗುತ್ತೆ, ಗಂಜಿ ಸಣ್ಣ ಆ ಗಂಜಿ ಮತ್ತು ಅಕ್ಕಿ ಒಂದು ತೊಳೆದ ನೀರು, ನಾವು ಅರ್ಕಂಜಿ ಅಥವಾ ಅಕ್ಕಚ್ಚು ಅಂತೇವೆ. ಇದು 2 ಈಗ 10 ದಿವಸದ ಈ ಬ್ರಹ್ಮಕಲಶದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡದಿದ್ದರೆ ಆ ಏರಿಯಾ ಎಲ್ಲ ವಾಸನೆ ಬರ್ತದೆ. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ, ನೀವು ಪೂರ್ವವಾಗಿ ತಯಾರಿರಿ. ಶೌಚಾಲಯಗಳು ಬೇಕು, ಶೌಚಾಲಯಗಳನ್ನು ಕ್ಲೀನ್ ಮಾಡಿ ಇಡಬೇಕು. ಯಾಕಂದರೆ ಲಕ್ಷಗಟ್ಟಲೆ ನಾವು ಬ್ರಹ್ಮಕಲಶ ಮತ್ತು ಇದರ ಕಾರ್ಯಕ್ರಮಕ್ಕೆ ಖರ್ಚು ಮಾಡುವಾಗ ಶೌಚಾಲಯದ ಕ್ಲೀನಿಂಗಿಗೆ ನಾವು ಖರ್ಚು ಮಾಡೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ಸೊ ಅದನ್ನು ಮಾಡಬೇಕು ಅಂತ ನನ್ನದು ಸಲಹೆ. ನಾನು ಅದೇ ಹೇಳಿದಲ್ಲ, ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ ಹೇಳಿ ನಾನು ಹೇಳಿದ ಗಾದೆ. ಅದರಿಂದ ಅದನ್ನು ನಾನು ಸ್ವಲ್ಪ ಅವರಿಗೆ ಜಾಗೃತಿ ಮಾಡ್ತೇನೆ. ಸರ್, ಈಗ ನೀವು ಒಂದು ಕಡೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟರ್, ಈ ರೀತಿ ಮಾರ್ಗದರ್ಶನ ಕೊಡುವಂತ ಪರ್ಸನಾಲಿಟಿ ಆದ್ರೆ, ಇನ್ನೊಂದ್ ಕಡೆ ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡುವಂತ ನಿಮ್ಮದೇ ಒಂದು ಪರ್ಸನಲ್ ಲೈಫ್ ಕೂಡ. ಸೊ ಹಾಗಾಗಿ ಅದರಲ್ಲಿ ನಿಮ್ಮ ಒಂದು ಬಾಲ್ಯದ ನೆನಪುಗಳು, ಇಲ್ಲಿ ನಡಾವಳಿ ನಡೀತು, ಮಹಾಮಸ್ತಕಾಭಿಷೇಕಗಳು ನಡೆದಿದ್ದಾವೆ, ಇನ್ನು ಬೇರೆ ಬ್ರಹ್ಮಕಲಶೋತ್ಸವ ಉಜ್ರೆದು 2 ಕೂಡ ನೀವು ನೋಡಿದಿರಿ. ಅದರಲ್ಲಿ ಇರುವಂತ ಯಾವ್ದಾದ್ರು ಒಂದು ಒಳ್ಳೆ ಸವಿ ನೆನಪುಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ. ನನಗೆ ಕಾಣ್ತದೆ, ಒಂದು 4-5 ಮಸ್ತಕಾಭಿಷೇಕ ನಾವು ಮಾಡಿದ್ದೇವೆ. ಮತ್ತು ನಡಾವಳಿ ಒಂದು ಭಾರಿ ದೊಡ್ಡ ಒಂದು ನನ್ನ ಜೀವನದ ಒಂದು ಭಾರಿ ದೊಡ್ಡ ಒಂದು ಪೂಜೆಯನ್ನು ನಡೆಸುವಂಥ ಜವಾಬ್ದಾರಿ ನನಗೆ ಬಂತು. ನಂತರ ಬಿಡಿ ವಿಶ್ವ ತುಳು ಸಮ್ಮೇಳನ ಅದೆಲ್ಲ ಆವಾಗ ಜನರೆಲ್ಲ ಸಪೋರ್ಟ್ ಇತ್ತು. ನಾವು ಅದರ ಕ್ಷೇತ್ರದ ನಡಾವಳಿಗೆ ಬರುವಾಗ ಅದರದ್ದು ಸ್ವಲ್ಪ ಇದಿತ್ತು. ಒಂದು ದಿವಸ ನಡಾವಳಿಗೆ ಒಂದು ಸಣ್ಣ ಘಟನೆ ಹೇಳ್ತೇನೆ. ಒಂದು ದಿವಸ ಒಬ್ಬರು ಬಂದು ರಾತ್ರಿ 10:30 ಆಗಿರ್ಬೋದು, ನನ್ನ ಆಫೀಸಲ್ಲಿ ನಾವು ಅಣ್ಣಾಜಿ ಹೆಗ್ಡೆ ಅವರೆಲ್ಲ ಕೂತಿದ್ದೆವು. ಆಗ ಒಬ್ಬರು ಬಂದು ಹೇಳಿದರು, ನನಗೆ ಒಂದು ಬೆತ್ತಗಳು ಬೇಕು ಅಂತ. ಈ ಪೊಲೀಸ್ನವರು ಹಿಡ್ಕೊಳ್ತಾರೆ, ಅಷ್ಟು ದೊಡ್ಡ ಬೆತ್ತ ಬೇಕು ಅಂತ. ನೀವು ನಂಬಲಿಕ್ಕಿಲ್ಲ, 2 ದಿವಸ ಹಿಂದೆ ಉಜಿರೆಯಲ್ಲಿ ಪ್ರಭುಗಳು ಅಂತ ಇದ್ದಾರೆ, ಅವರು ಬಂದು ಒಂದು 100 ಬೆತ್ತವನ್ನು ತಂದು ಕೊಟ್ಟಿದ್ದಾರೆ ನನಗೆ. ನಾನು ಕೇಳಿದೆ, ಈ ಬೆತ್ತ ಯಾಕೆ ನಿಮಗೆ ಅಂತ ಕೇಳಿದೆ. ಇದು ಬೇಡ ಬೆತ್ತ, ಇಜ್ಜಿದಾನಿಕ್ಲೆ ಬೋಡಾಬೋಡು ಅಂತ ಹೇಳಿದ್ರು. ಏನು ಬೇಕಾಗ್ತದೆ, ಸರಿ. ಮತ್ತು ನಾನು ಅಣ್ಣಾಜಿ ಟೇಬಲ್ ಮೇಲೆ ಕೂತಿದ್ರು, ನಾನು ಕೆಳಗಡೆ ಕೂತೆ.
ನಾನು ಮೆಲ್ಲ ಎದ್ದಾಗ ಈ ಒಡೆ ಪೋಪನು ಕುಲ್ಲು ಅಂತ ಹೇಳಿದ್ರು. ಇದು ಒಂದು ನಿಮಿಷ ಅಂತ ಹೇಳಿ ಹೋಗಿ ಬೆತ್ತ ತಗೊಂಡು ಬಂದು ಕೊಟ್ಟೆ. ಸೊ ಇದು ಆಶ್ಚರ್ಯ ಆಯಿತು. ಅಂದರೆ ನಡಾವಳಿ ಆದಾಗ ಯಾವುದು ಇಲ್ಲ ಅಂತ ಆಗಲೇ ಇಲ್ಲ. ಅದು ನಡಾವಳಿಯ ವಿಶೇಷ. ಇದೊಂದು ಸಣ್ಣ ಕತೆ, ಇಂಥದ್ದು ನೂರಾರು ಕಥೆಗಳಿದೆ ಹಾಗೆ. ಅಂಥದ್ದು ಎಲ್ಲ ಘಟನೆಗಳು ಭಾಳ ಅದು ಕಾರ್ಯಕ್ರಮ. ಅದನ್ನು ನೀವು ಅನುಭವಿಸಿ ಹೇಳಬೇಕಾದ್ರೆ ನೀವು ಹೇಳಿದ ಅರ್ಥ ಆಗಲಿಕ್ಕಿಲ್ಲ ಅಂಥ ಒಂದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾನಡವಳಿ ಆಗಿರ್ಬೋದು, ಮಸ್ತಕಾಭಿಷೇಕ ಆಗಿರ್ಬೋದು, ಇಲ್ಲಿ ನಡೆಯುವಂಥ ಶಿವರಾತ್ರಿ, ಯಕ್ಷಗಾನ, ಬೇರೆ ಬೇರೆ ಪೂಜಾ ಕಾರ್ಯಕ್ರಮಗಳು, ವಿಶ್ವ ಜಾತ್ರೆ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ನೀವು ಹೊಂದಾಣಿಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು ಯಾವ ರೀತಿಯಾಗಿ ಸರಿಯಾಗಿ? ಅಲ್ಲ ಅದಕ್ಕೆ ಪ್ಲ್ಯಾನಿಂಗ್ಗೆ ಮೇನ್ ಪ್ಲ್ಯಾನಿಂಗ್. ಒಂದು ಹೇಳ್ತೇನೆ, ನಾವು ಪೂರ್ವ ತಯಾರಿ ನಾವು ಮಾಡ್ತೇವೆ, ಪೂರ್ವ ತಯಾರಿ. ಮತ್ತು ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಮ್ಮ ಉಜಿರೆಯಲ್ಲಿ ಎಲ್ಲ ಭಾಳ ಒಂದು ಶ್ರೇಷ್ಠ ಮಟ್ಟದ ಲೆಕ್ಚರರ್ಸು, ಪ್ರೊಫೆಸರ್ಸು ತುಂಬ ಜನ. ಯಾರು ಯಾವ ಹೊತ್ತಿಗೆ ಕರೆದ್ರೂ ರೆಡಿ, ಯಾವ ಕೆಲಸ ಮಾಡಿದ್ರು ರೆಡಿ. ಈಗ ದೀಪೋತ್ಸವ ಬಂತು ಅಂದರೆ ಒಂದು ಗೆಸ್ಟ್ ಬಂದರು ಅಂತ ಹೇಳಿದರೆ ಅವರನ್ನು ನಾವು ವಾಲಂಟಿಯರ್ ಆಗಿ ಕರಿತೇವೆ. ಸೊ ಅವರು ಬಂದು ವಾಲಂಟಿಯರ್ ಆಗಿ ಅದು ಸೇವೆ ಅವರು. ಅವ್ರಿಗೆಲ್ಲ ಇರ್ತದೆ, ನಾವು ಧರ್ಮಸ್ಥಳದಿಂದ ಇಷ್ಟು ನಾವು ಲಾಭ ಪಡಿತೇವೆ, ನಾವು ಇದು ಪಡಿತೇವೆ, ನಾವು ದೇವಸ್ಥಾನಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳುವಂಥ ಆಸೆ ಎಲ್ರಿಗೂ ಇರ್ತದೆ. ಈಗ ನಿಮಗೂ ಇದೆ, ಧರ್ಮಸ್ಥಳಕ್ಕೆ ನಾವು ನಮ್ಮ ಸೇವೆ ಮಾಡಬೇಕು ಅಂತ ಇರ್ತದೆ. ಆಗ ಇಂಥ ಸಂದರ್ಭದಲ್ಲಿ ನೀವು ಅದು ಮಾಡಿ ಅಂತ ಹೇಳಿದ್ರೆ ಬಂದು ಚಂದದಲ್ಲಿ ಮಾಡಿ ಹೋಗ್ತಾರೆ. ರೂಮ್ ಅಲಾಟ್ಮೆಂಟ್, ರೂಮ್ಸ್ ಈಗ ನಿಮ್ಗಳಿಗೆ ಬೇರೆ ಕಡೆ ರೂಮ್ಸ್, ಈಗ ಉಜಿರೆಯಲ್ಲಿ ಇದಕ್ಕೆ ರೂಮ್ಸ್ ಬೇಕು ಅಂತ ಹೇಳಿದ್ರೆ ಕಷ್ಟ. ಈಗ ಏಕೆಂದರೆ ಈಗ ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಯಾರು ದೊಡ್ಡ ಸಿಂಗರ್ ಹಾಡುಗಾರರನ್ನು ಕರೆದಾಗ ಅವರಿಗೆ ನಿಲ್ಲಿಕ್ಕೆ ವ್ಯವಸ್ಥೆ ಅಲ್ಲಿಲ್ಲ. ಆದರೆ ಇಲ್ಲಿ ಕ್ಷೇತ್ರದಲ್ಲಿ ಇದೆ. ಈಗ ಅಫ್ಕೋರ್ಸ್ ಬೇರೆ ಈಗ ಉಜಿರೆಯಲ್ಲಿ ಒಳ್ಳೊಳ್ಳೆ ಹೋಟೆಲ್ಸ್ ಬಂದಿದ್ದು, ಈಗ ತೊಂದರೆ ಇಲ್ಲ. ನಾನು ಹೇಳೋದು 20 ವರ್ಷದ ಹಿಂದೆ ಎಲ್ಲ ಇರಲಿಲ್ಲ. ಆಗ ಒಂದು ಇಲ್ಲಿಗೆ ಬರ್ತಿದ್ರು ಅಥವಾ ಬೇರೆ ಮಂಗಳೂರಿಗೆ ಹೋಗ್ತಿದ್ರು. ಹಾಗೆ ನಾವು ಎಲ್ಲ ವ್ಯವಸ್ಥೆ ಇನ್ ಹೌಸ್ ಇರೋದ್ರಿಂದ ಈಗ ಒಂದು ಸಡನ್ ಒಂದು 100 ಚಪ್ಪರ್ ಹಾಕಬೇಕು, 100 ಎಂಥದ್ದು ಶೆಡ್ ಹಾಕಬೇಕು ಅಂದರೆ, ಈ ಅಂಗಡಿ ಮಳಿಗೆಗಳು 100 ಹಾಕಬೇಕು ಅಂದರೆ ಒಂದು 4-5 ದಿವಸದಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ನನ್ನ ಹತ್ರ ಅದೆಲ್ಲ ಬೇಕಾದಂಥ ಪರಿಕರಗಳು ಇರ್ತದೆ. ಸರ್, ಕೊನೆದಾಗಿ ಒಂದು ವೈಯಕ್ತಿಕ ಪ್ರಶ್ನೆ. ಇಷ್ಟೆಲ್ಲ ಒತ್ತಡದಲ್ಲೂ ಇಷ್ಟೊಂದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಕೂಡ ಇವತ್ತಿಗೂ ನಿಮ್ಮನ್ನು ನೋಡಿದ್ರೆ ಒಂದು 50s ಅಲ್ಲಿ ಇರುವಂತ ಒಂದು ಹ್ಯಾಂಡ್ಸಮ್, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ, ಇವತ್ತು ಈಗ ಯಾರಾದ್ರೂ ಬಂದ್ರೆ ಅದೇ ಎನರ್ಜಿಯಲ್ಲಿ, ಅದೇ ಒಂದು ಜೋಶಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿಸ್ತೀರಾ. ಆ ಒಂದು ಟೆನ್ಷನ್ ಇದ್ರೂ ಕೂಡ ನಿಮ್ಮ ಮುಖದಲ್ಲಿ ಯಾವತ್ತೂ ಕಾಣೋದಿಲ್ಲ. ಟೆನ್ಷನ್ ಅಂತಲ್ಲ, ಒತ್ತಡ ಇದ್ರೂ ಕೂಡ ಕಾಣೋದಿಲ್ಲ. ಸೊ ಅದರ ಒಂದು ಸೀಕ್ರೆಟ್ ಏನು ಸರ್? ನಿಮ್ಮ ಈ ಹೆಲ್ತ್, ಫಿಟ್ನೆಸ್ ಅಂಡ್ ನಿಮ್ಮ ಈ ಒಂದು ಜೋಶ್ ಆಗಿರುವಂತ ಎನರ್ಜೆಟಿಕ್ ಪರ್ಸನಾಲಿಟಿ. ಅದು ಬಹುಶಃ ನನ್ನ ಮನೆಯವರಿಗೆ ಕ್ರೆಡಿಟ್ ಹೋಗಬೇಕು. ನನ್ನನ್ನು ಜೋರು ಮಾಡಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ದಿವಸಕ್ಕೆ 3 ಕಿಲೋಮೀಟ್ರ್. ಅದೆಲ್ಲ ಮಾಡಿ ಮತ್ತೆ ಸಾಯಂಕಾಲ 1 ಗಂಟೆ ಅವ್ರ ಜೊತೆ 1 ಗಂಟೆ ಅವರೊಟ್ಟಿಗೆ ನಾವು ಉಜಿರೆ ಕಾಲೇಜಿನಲ್ಲಿ ಆಮ್ಲಜನಕ ಕುಡಿಯುತ್ತಾ ಅಲ್ಲಿ ಇರ್ತೇವೆ. ಮತ್ತು ನಾನು ಸುಮಾರು 2000 ಇಸ್ವಿಯ ನಂತರ ನಾನು ಸ್ವಲ್ಪ ನನ್ನ ಮಾನಸಿಕವಾಗಿ ನಾನು ಸ್ವಲ್ಪ ಜಾಗ್ರತೆ ಬೇಕು. ಈ ಟೆನ್ಷನ್ ಹೇಗೆ ತಗೊಳ್ಬೇಕು ಅಂತೇಳಿ. ಟೆನ್ಷನ್ ಯಾಕೆ ತಗೊಳ್ಬೇಕು ಅಂದರೆ, ನಾವು ಆಡಳಿತ ಮಾಡುವಂಥ ಒಂದು ಜಾಗದಲ್ಲಿ ಐ ಮ್ಯಾನೇಜ್ ಮ್ಯಾನೇಜರ್ಸ್ ನನ್ನದೊಂದು ಇದು. ಯಾಕೆಂದರೆ ಅವರು, ನಾವೊಂದು ಉದಾಹರಣೆಗೆ ನಾವು ವೈಶಾಲಿ, ಶರಾವತಿ, ಸಹ್ಯಾದ್ರಿ, ಸಾಕೇತ, ಇದೆಲ್ಲ 500 ರೂಮು, 478 ರೂಮ್ ಎಲ್ಲ ಇದೆ. ನಾನು ಅಲ್ಲಿ ಹೋಗಿ ಪ್ರತಿ ರೂಮ್ ಕ್ಲೀನ್ ಇದೆಯೋ ಇಲ್ವೋ ಅಂತೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದು ವಿಶ್ವಾಸ. ಒಂದು ಮ್ಯಾನೇಜರನ್ನು ನಾನು ಕರೆದು ಅವನಿಗೆಲ್ಲ ಮಾತಾಡಿ ಅವನನ್ನು ನಾನು ಎಜುಕೇಟ್ ಮಾಡಿ ಅವನಿಗೆ ಜವಾಬ್ದಾರಿ ಕೊಡ್ತಾ ಇದ್ದೇನೆ. ಏನಾಗುತ್ತೆ, ಇದಾಗ ಉದಾಹರಣೆಗೆ ನೀವು ವೈಶಾಲಿಯಲ್ಲಿ ರೂಮ್ ಮಾಡಿದ್ದೀರಿ, ನನಗೆ ದಾರಿಯಲ್ಲಿ ಸಿಗ್ತೀರಿ. ಎಲ್ಲಿ ಮಾಡಿದ್ದೀರಿ ರೂಮು? ವೈಶಾಲಿ. ರೂಮ್ ಹೇಗಿತ್ತು ಅಂತ. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಕ್ಲೀನ್ ಅಂತ ಹೇಳಿದೆ. ಆಯ್ತಲ್ಲ, ನನಗೆ ಸರ್ಟಿಫಿಕೇಟ್ ಸಿಗ್ತಲ್ಲ, ನಾನು ರೂಮಿಗೆ ಹೋಗಬೇಕು ಅಂತಿಲ್ಲ. ಮತ್ತು ಈಗ ಜನರಿಗೆ ಗೊತ್ತಿದೆ ಏನು ನನಗೆ ಯಾವುದು ಬೇಕು ಯಾವುದು ಬೇಡ ಅಂತೇಳಿ ಜನರಿಗೆ ಗೊತ್ತಿದೆ. ಆದ್ದರಿಂದ ಅವರಿಗೆ ನಾವು ಏನು, ಮತ್ತು ಇನ್ನೊಂದು ಸ್ಲೋಗನ್ ಇದೆ, ಇದು ಅನುಭವದಲ್ಲಿ.
ಜೀವನಾನುಭವ ಅಂತ ಹೇಳುವಂಥದ್ದು ದೊಡ್ಡ ಮುಖ್ಯ. ನೀವು ನಿಮಗೆ ಈಗ ಎಷ್ಟೋ ಜೀವನ ಅನುಭವ ಆಗಿದೆ, ಜೀವನ ಅನುಭವವನ್ನು ನೀವು ಅನುಭವಿಸ್ತಾ ಇಲ್ಲ. ಏನು ಜೀವನ ಅನುಭವವನ್ನು ನಾವು ಅನುಭವಿಸಿದಾಗ ಮಾತ್ರ ನಮಗೆ ಜೀವನಕ್ಕೊಂದು ಮೌಲ್ಯ ಮತ್ತು ಬೆಲೆ ಸಿಗ್ತದೆ. ಈ ರೀತಿ ಅವರನ್ನು ನಾವು ಬೇಕಾದ ರೀತಿಯಲ್ಲಿ ಅವರನ್ನು ತಯಾರು ಮಾಡಿ ಆಮೇಲೆ ಬೇಕಾದಂಥ ನಿಮಗೆ ಅದು ನನ್ನ ಕಷ್ಟ ಮತ್ತು ಸಮಸ್ಯೆಗಳನ್ನು ಹೇಳಿದರೆ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಿ, ಅದರಿಂದ ನಾನು ಜಾಗೃತಿ ಆಗಬೇಕು ಹೇಳೋ ಹಾಗೆ ಇದನ್ನು ನಿತ್ಯ ಇನ್ನೊಂದಿದೆ, ನಿತ್ಯ ನಿರಂತರ ಯಾವುದು ಕ್ಷೇತ್ರದಲ್ಲಿ ನಡೆಯುವಂಥದ್ದು ನೂತನ ಅಂತ ಹೇಳ್ತೇನೆ. ದಿನ ನೂತನ ಅಂದರೆ ಹೊಸ್ತು ಏನಾದರೂ ಇರ್ತದೆ. ಇವತ್ತು ಬೆಳಿಗ್ಗೆ ಇವತ್ತು ಯಾರೊಬ್ಬರು ಚೀಫ್ ಜಸ್ಟಿಸ್ ಬರ್ತಾರೆ ಅಂತ ಹೇಳ್ತಾರೆ, ಆಗ ಅವರಿಗೆ ಬೇಕಾದಂಥ ತಯಾರಿ. ರಾತ್ರಿ 11 ಗಂಟೆಗೆ ಫೋನ್ ಬರ್ತದೆ, ಇಂಥವರು ಒಂದು ಬರ್ತಾ ಇದ್ದಾರೆ, ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತೇಳಿ. ಸಂಬಂಧಪಟ್ಟವರಿಗೆ ಹೇಳಿದ ತಕ್ಷಣ ಎಲ್ಲ ತಯಾರಾಗ್ತದೆ. ಎಲ್ಲ ಪ್ರೋಟೋಕಾಲ್ ಇದೆ, ಯಾರ್ಯಾರು ಯಾವ್ದ್ಯಾವ್ದು ಏನೇನು ಮಾಡಬೇಕು ಅಂತೇಳಿ. ಈಗ ಹೆಗ್ಡೆಯವರು ಹೇಳ್ತಾರೆ ಒಂದು ಕಾರ್ಯಕ್ರಮ ಮಾಡಬೇಕು, 8,000 ಜನ ಬರ್ತಾರೆ ಅಂತೇಳಿ. ಅದಕ್ಕೆ ಎಲ್ಲ ಕಡೆ ರೂಮ್ ಅಲಾಟ್ಮೆಂಟು ಅದು ಇದು ಅಂತ ಹೇಳಿ, ಮತ್ತು ಯಾರು ಮ್ಯಾನೇಜರ್ ಕರೀತಾರೋ ಅವ್ರ ಹತ್ರ ಹೇಳಿ ಆ ಥರ ವ್ಯವಸ್ಥೆ ಮಾಡ್ತಾರೆ. ಅದು ಹಾಗೆ ತುಂಬ. ಮತ್ತು ನಾನು ಟೆನ್ಷನ್ ಮಾಡಿಕೊಳ್ಳೋದೇ ಇಲ್ಲ. ತಪ್ಪುಗಳಾಗ್ತದೆ, ತಪ್ಪಾದ ತಕ್ಷಣ ಏನಾಗ್ತದೆ, ಅದು ಜೋರು ಮಾಡಿದರೆ ಅವರಿಗೆ ಇನ್ನೂ ಅವರು ನರ್ವಸ್ ಆಗ್ತಾರೆ. ನಾನೇನು ಹೇಳ್ತೇನೆ, ತಪ್ಪಾಯ್ತಾ, ಹೌದು, ಏನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಕೇಳ್ತೇನೆ. ಏನು ಮತ್ತೆ ನೋಡಿ, ನಿಮ್ಗೆ ಒಂದು ಮಾತು ಹೇಳ್ತೇನೆ, ಯಾರು ಸಮಸ್ಯೆ ತರ್ತಾರೆ, ಇದು ಇನ್ನೊಂದು ಸ್ಲೋಗನ್ ನಂದು, ಯಾರು ಸಮಸ್ಯೆ ತರ್ತಾರೆ ಅವ್ರ ಹತ್ರವೇ ಉತ್ತರ ಇದೆ. ಏನು ಈಗ ಇವರು ನಿಮ್ಮ ಕ್ಯಾಮರಾಮ್ಯಾನ್ ಇದ್ದಾರೆ, ಅವ್ರು ಸಮಸ್ಯೆ ತರ್ತಾರೆ, ಅವ್ರ ಹತ್ರ ಹೇಳಿ ಎಂಥದ್ದು ಅದಕ್ಕೆ ಪರಿಹಾರ ಅಂತ. ಆಗ ಅವ್ರು ಹೇಳ್ತಾರೆ, ಒಂದು ಸ್ಟ್ಯಾಂಡ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಅದನ್ನು ಮಾಡ್ಬೋದು ಅಂತ ಹೇಳ್ತಾರೆ. ನಾವು ಅದೆಲ್ಲ ಆಗೋದಿಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ದೇ ಗೋ ಟು ಡಿವಿಯೇಷನ್. ಪರ್ಚೇಸಸ್ ಇದೆ, ತರಕಾರಿ ಪರ್ಚೇಸಸ್ ಇದೆ, ಅಕ್ಕಿ ಪರ್ಚೇಸಸ್ ಇದೆ. ಅದು ನಿಮಗೆ ಅದು ಅಷ್ಟು ವ್ಯವಸ್ಥೆ ಇದೆ, ಸಮಸ್ಯೆಗಳು ಅಷ್ಟೇ ಇದೆ. ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ವೈಯಕ್ತಿಕ ಪ್ರಶ್ನೆ. ನೀವು ಮತ್ತೆ ಪೂಜ್ಯ ಕಾವಂದರ ನಡುವಿನ ಸಂಬಂಧ, ರಾಮ ಲಕ್ಷ್ಮಣರಂತೆ, ಅರ್ಜುನ ಭೀಮರಂತೆ ಇದ್ದೀರಿ. ಒಂದು ಮಾತು ವೀಕ್ಷಕರಿಗೆ ಕೇಳೋದಾದ್ರೆ ಅವರ ಬಗ್ಗೆ ಮಾತಾಡೋದು. ನೋಡಿ, ನಾನು ಯಾವತ್ತೂ ಸುಮಾರು 1982 ಇಸ್ವಿಯಿಂದ ನಾನು ಆಡಳಿತಕ್ಕೆ ಬಂದಿದ್ದೇನೆ. ನನಗೆ ಗೊತ್ತಿಲ್ಲದೆ ಎಷ್ಟೋ ಸಂಸ್ಥೆಗಳು ನನ್ನ ತಲೆಗೆ ಬಿತ್ತು, ಗೊತ್ತಿಲ್ಲದೆ. ಅವರು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ. ಈಸ್ ಎ ಕ್ರಿಯೇಟರ್, ಐ ಆಮ್ ಎನ್ ಎಕ್ಸಿಕ್ಯೂಟರ್. ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಒಂದು ನೇಚರೋಪತಿ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಅವರು ಧಾರವಾಡಕ್ಕೆ ಹುಬ್ಬಳ್ಳಿಗೆ ಹೋದಾಗ ಆ ಒಂದು ಸಂಸ್ಥೆಯಿಂದ ಒಂದು ವ್ಯಕ್ತಿಯನ್ನು ಇಲ್ಲಿ ತಂದು, ಇಲ್ಲಿ ನನಗೆ ಬಂದು ಒಬ್ಬರು ಹೇಳಿದರು, ನಾನು ನೇಚರೋಪತಿ ಡಾಕ್ಟರ್ ರುದ್ರಪ್ಪ ಅಂಥೇಳಿ. ಅವರು ಬಂದು, ನಾನು ರುದ್ರಪ್ಪ, ನಾನು ನೇಚರೋಪತಿಯ ಡಾಕ್ಟ್ರು ಅಂತ. ನಾನು ಅಣ್ಣವರಿಗೆ ಫೋನ್ ಮಾಡಿ ಕೇಳಿದೆ, ಹೀಗೆ ಅಂತೇಳಿ. ಅದಕ್ಕೆ ಹೌದು ನಾನು ಅವರನ್ನು ಬರಲಿಕ್ಕೆ ಹೇಳಿದ್ದೇನೆ. ಎಲ್ಲಿ ಸ್ವಾಮಿ ಅದು ಅಂತ. ಅವು ನಿನ್ನ ಸಮಸ್ಯೆ, ಅದು ಏನು ನಿನ್ನ ಸಮಸ್ಯೆ, ಅದು ನೀನು ಹುಡುಕಿ ನೋಡು ಅಂತ ಹೇಳಿದರು. ನಾನು ಅವರಿಗೆ ನೋಡಿ, ಆವತ್ತು ನಾನು ಅವರಿಗೇನು ಬೇಸರ ಮಾಡಲಿಲ್ಲ. ಅವ್ರಿಗೆ ಏನೋ ಒಂದು ಮನಸ್ಸಲ್ಲಿ ಇದೆ, ಯಾರೋ ಡಿವೈನ್ ಫೋರ್ಸು, ದೇವರು ಏನೋ ಒಂದು ಅವರಿಗೆ ಆ ಮನಸ್ಸಿಗೆ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಬಂದಿದೆ. ನಾನೇನು ಮಾಡಿದ್ದೇನೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಆ್ಯಕ್ಷನ್ಗೆ ಹೋದೆ. ದಿವಂಗತ ಪ್ರಭಾಕರ್ ಎಸ್ ಪ್ರಭಾಕರ್ ಅವರು ಅದು ಅಕಾಡೆಮಿಕ್ಕಿಗೆ ಹೋದು. ಅದು 89ನೇ ಇಸ್ವಿಯಲ್ಲಿ, 88, ಇದು 84ನೇ ಇಸ್ವಿಯಲ್ಲಿ ಬಂತು. ಸೊ ಫಸ್ಟಿಗೆ 10 ಬೆಡ್ ಇದ್ದ ಹಾಸ್ಪಿಟ್ಲ್ ಮಾಡಿದೆವು. ನಂತರ ಅದು ಬೆಳೀತಾ ಈಗ 1,000 ಬೆಡ್ಡಿಗೆ ಹೋಗಿದೆ. ಸೊ ಅವರಿಗೆ ಕೊಟ್ಟಂಥ ಒಂದು ಏನು ಇದೆ, ಅದನ್ನು ಏನು ಜಾರದ ಹಾಗೆ, ಅದನ್ನು ಎಲ್ಲಿ ಮಿಸ್ಯೂಸ್ ಆಗದ ಹಾಗೆ ನಾನು ಅದನ್ನು ನೋಡಿಕೊಳ್ತೇನೆ. ಹಾಗೆ ಕೆಲವು ಸಲ ನಾವು ಜೋರು ಮಾಡುವಂಥದ್ದು ಅನಿವಾರ್ಯ ಇರ್ತದೆ.
ಆಗ ನನಗೊಂದು ಬರ್ತಿದ್ದ ಅವರು ಜೋರು ಅಂತ ಹೇಳಿ. ಜೋರು ಅಂತ ಅದು ಸ್ವಾಭಾವಿಕ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಬೈದಿದ್ದಾರೆ, ಹಾಗಾದ್ರೆ ಅದು ಜೋರು ಅಂತ ಆಗ್ತದೆ. ತಿದ್ದುದಕ್ಕೆ ಅಂತಲ್ಲ ಇದು ಮಾಡೋದು, ಏನು ನಮ್ಮ ಒಳ್ಳೇದಕ್ಕೋಸ್ಕರ ಅಲ್ಲ, ಒಳ್ಳೇದಲ್ಲ, ಅದು ಅನಿವಾರ್ಯ. ತಿದ್ದುವಂಥದ್ದು ಅನಿವಾರ್ಯ, ಏನು ತಿದ್ದುವಂಥದ್ದು. ಅದಕ್ಕೆ ನಾನು ಹೇಳೋದು, ಇನ್ನೊಂದು ಗಾದೆ ಹೇಳಿದೆ ನಾನು, ತೊಡಗಿಸಿಕೊಳ್ಳಲು ಕಲಿಯಿರಿ. ನಂದೊಂದು ಬಾರಿ ಫೇಮಸ್ ಅದು, ತೊಡಗಿಸಿಕೊಳ್ಳಲು ಕಲಿಯಿರಿ, ಅಡಗಿಸಿಕೊಳ್ಳಲು ಕಲಿಬೇಡಿ. ತೊಡಗಿಸಿಕೊಂಡಾಗ ನೀವುಗಳು ತಪ್ಪು ಆಗಿದ್ದರೆ ನಿಮ್ಮನ್ನು ನಾವು ತಿದ್ದುತ್ತೇವೆ, ನಿಮ್ಮನ್ನು ಟ್ಯೂನ್ ಮಾಡ್ತೇವೆ ನಾವು. ಏನಾಗುತ್ತೆ, ಒಂದು ಸಂಸ್ಥೆಯಲ್ಲಿ ನೀವು ಅಡಗಿಸಿಕೊಂಡ್ರೆ ಆ ಸಂಸ್ಥೆ ಡೌನ್ ಆಗ್ತದೆ. ಈಗ ನಿಮಗೆ ಡಿಪಾರ್ಟ್ಮೆಂಟ್, ಒಂದು ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಒಬ್ಬ ಏಬಲ್ ಡಾಕ್ಟರ್ ಬಂದರೆ ಅದು ಬೆಳೆಸ್ತಾನೆ. ಅದೇ ಒಂದು ನಮ್ಮ ಗ್ರಾಚಾರಕ್ಕೆ ಆ ಫಿಸಿಯೋಥೆರಪಿ ಡಾಕ್ಟ್ರು ಅವನು ಸ್ವಲ್ಪ ಅದನ್ನು ಸುಧಾರಣೆ ಮಾಡ್ತಾ ಅದನ್ನು ಮ್ಯಾನೇಜ್ ಮಾಡ್ತಾ ಲೆಕ್ಕ ಬರೆಯುವುದಿಲ್ಲ, ತಪ್ಪಿಸುವುದು, ಸುಳ್ಳು ಹೇಳುವುದೆಲ್ಲ ಮಾಡಿದರೆ ಆ ಸಂಸ್ಥೆ ಕೆಳಗೆ ಬೀಳ್ತದೆ. ಅವ ತೊಡಗಿಸಿಕೊಳ್ಳಿಲ್ಲ, ತೊಡಗಿಸಿಕೊಂಡಾಗ ನೀವು ಏನಾದರೂ ಸರಿ ಮಾಡಿದ್ದೀರಿ, ನಿಮಗೆ ನಾವು ಟ್ಯೂನ್ ಅಪ್ ಮಾಡ್ತೇವೆ. ಅದು ಜೋರು ಮಾಡುವುದು ಅಂತ ತಿಳ್ಕೊಂಡ್ರೆ ಅದು ನನ್ನ ದೌರ್ಭಾಗ್ಯ. ನೀವು ಅದನ್ನು ಸರಿಯಾಗಿ ಹೌದು ತೊಡಗಿಸಿಕೊಂಡು ನಾವು ಆಗ ನಿಮ್ಮನ್ನು ಕೌನ್ಸಿಲಿಂಗ್ ಮಾಡ್ತೇವೆ. ವಿದ್ಯಾಸಂಸ್ಥೆಗಳನ್ನು ತುಂಬ ನಾವು ಈಗ ಕಳೆದ ಒಂದು 3-4 ವರ್ಷದಿಂದ ನಮಗೆ ದೊಡ್ಡ ಕೊರತೆ ಆಗಿದ್ದು ಯಶೋವರ್ಮರ ಒಂದು ನಿಧನದಿಂದ ವಿದ್ಯಾಸಂಸ್ಥೆಗಳಿಗೆ ನನಗೆ ಅದೊಂದು ಅಡಿಷನಲ್ ಲೋಡ್ ಬಿತ್ತು. ನನಗೆ ವಿದ್ಯಾಸಂಸ್ಥೆಗಳನ್ನು ಇಂಪ್ರೂವ್ಮೆಂಟ್ ಮಾಡುವಂಥ. ಅಫ್ಕೋರ್ಸ್ ಡಾಕ್ಟರ್ ಸತೀಶ್ ಚಂದ್ರ ಭಾಳ ಚೆನ್ನಾಗಿ ಅದನ್ನು ನಿಭಾಯಿಸ್ತಾ ಇದ್ದಾರೆ, ಭಾರಿ ಚೆನ್ನಾಗಿ ಅದನ್ನು ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಆಡಳಿತಾತ್ಮಕವಾದಂಥ ಕೆಲವೆಲ್ಲ ಇದನ್ನು ನಾನು ಡಿಸಿಷನ್ಸ್ ತಗೊಳ್ತೇನೆ. ಸರ್, ಇತ್ತೀಚೆಗೆ ನೀವು ಭೇಟಿಯನ್ನು ಕೊಟ್ಟಿದ್ರಿ ಬ್ರಹ್ಮಕಲಶೋತ್ಸವದ ಜಾಗಕ್ಕೆ. ಭಾರಿ ಜೋರಾಗಿ ತಯಾರಿಗಳು ನಡೀತಾ ಇದೆ. ಏನು ಇಷ್ಟ ಇದೆ ಸರ್? ಅನ್ನಛತ್ರ ಆಗಿರ್ಬೋದು, ಒಳಗಡೆ ಮೇಲ್ಛಾವಣಿಗಳಾಗಿರ್ಬೋದು, ಎಲ್ಲ ಗಮನಿಸ್ತೀನಿ. ಅಲ್ಲ, ಬ್ರಹ್ಮಕಲಶದ ಫಿನಿಶಿಂಗ್ ಆಗದೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅನ್ನಛತ್ರ ತಯಾರಿಯಲ್ಲಿ ಇದ್ದಾರೆ. ಹೌದು, ನಾನು ಅನ್ನಛತ್ರದ ಒಳಗೆ ಹೋಗಲಿಲ್ಲ, ಅದರಿಂದ ನನಗೆ ಅದಕ್ಕೆ ಹೇಳಲಿಕ್ಕಿಲ್ಲ. ಆದರೆ ಅದರ ಚಂದ ನೋಡುವಂಥದ್ದು 3ನೇ ತಾರೀಕೆ ನೋಡಬೇಕಷ್ಟೆ. ಏನು ಆದರೆ ಮೋಹನ್ ಕುಮಾರ್ ಅವರು ಹೇಳ್ತಾ ಇದ್ರು, ನಿಮ್ಮ ಪ್ರೇರಣೆಯಿಂದ ಈಗ ಮಹಾನಡವಳಿ ಆಗಿರ್ಬೋದು, ತುಳು ಸಮ್ಮೇಳನ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನೋಡಿ, ನಿಮ್ಮಿಂದ ನೋಡಿನೇ ನಾನು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ಸೇವಾ ಕಾರ್ಯಗಳನ್ನು ಉಜಿರೆಯಲ್ಲಿ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಮೋಹನ್ ಕುಮಾರ್ ಅವರು ಹೇಳ್ತಾ ಇದ್ರು. ಉಜಿರೆಯ ಒಂದು ನಾಗರಿಕರ ಬಗ್ಗೆ ನಾನು ಹೇಳಲೇಬೇಕು. ನಾನು ಈ ಇಷ್ಟೊತ್ತಿಗೆ ನಾವು ನಮ್ಮ ಪಡ್ವೆಟ್ನಾಯರ್ ಮತ್ತು ನಮ್ಮ ಕ್ಷೇತ್ರದ ಸಂಬಂಧವನ್ನು ನಾವು ಮಾತಾಡ್ತಾ ಇದ್ದೆವು. ಉಜಿರೆ ನಾಗರಿಕರಲ್ಲಿ ಒಂದು ವಿಶೇಷ ಗೌರವ ಕ್ಷೇತ್ರದ ಮೇಲೆ ಇದೆ. ನಾನು ಹೆಸರುಗಳು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲರೂ ಅದನ್ನು ಮಾಡಿದಂಥ ಒಂದು ಅವರ ಒಂದು ಒಗ್ಗಟ್ಟು, ಅವರ ಒಂದು ಸಂಸ್ಥೆಗೆ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಗೆ ಅವರು ನಮಗೆಲ್ಲ ಬಂದು ಹೆಗಲಿಗೆ ಹೆಗಲು ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಅವರು ಈ ಬ್ರಹ್ಮಕಲಶದಲ್ಲಿ ಎಲ್ಲ ಜನರು ಭಾಳಷ್ಟು ಶಾಮೀಲಾಗಿ ಮತ್ತು ಇದರಲ್ಲಿ ಬಹಳ ದೊಡ್ಡ ರಾತ್ರಿ ಹಗಲು ಅವರು ಅಲ್ಲಿಯ ನಾಗರಿಕರು ಅವರನ್ನು ಖಂಡಿತ ಸ್ಮರಣೆ ಮಾಡಲೇಬೇಕು. ಅದಕ್ಕೆ ಒಂದು ನಾಲಿಗೆ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಅದರಿಂದ ಅಂದರೆ ಹೆಸರು ಹೇಳಿದರೆ ನಾನು ಇವರು ಬಿಟ್ಟೋದ್ರು ಅಂತ ಆಗ್ತದೆ. ಆದರೆ ಅವರನ್ನು ನಾನು ಈ ಸಂದರ್ಭದಲ್ಲಿ, ಯಾಕೆಂದರೆ ಒಂದು ಸಂಘಟನೆ ಮಾಡಿದರೆ ಊರಿನವ್ರು ಹೇಗೆ ಮತ್ತು ಅವರು ಇನ್ನೊಂದು ಪಡ್ವೆಟ್ನಾಯರ ಬಗ್ಗೆ ದೊಡ್ಡ ಗುಣ ಏನು ಅಂದರೆ, ಅವರು ಪ್ರತಿ ಮನೆಗೆ ಅವರು ಭೇಟಿ ನೀಡಿದ್ದು ಅದೊಂದು ಬಹುಶಃ ಚರಿತ್ರೆ ಇರಬೇಕು. ನನ್ನ ಮನಸ್ಸಿನಲ್ಲಿ ಅದು ಇಲ್ಲ, ಅದು ದೊಡ್ಡ ಚರಿತ್ರೆ ಅದು. ಅವರು ಅದನ್ನು ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಅವರನ್ನು ಬಂದು ಇದು ಮಾಡಿಕೊಂಡು, ಯಾಕೆಂದರೆ ದನಿಯೇ ಮನೆ ಕೆಲಸ ಅದು ಭಕ್ತರ ಇದಕ್ಕೆ ಹೋಗೋದು ಎಲ್ಲೂ ಇಲ್ಲ. ಹೌದು, ಖಂಡಿತ. ಅಂದರೆ ಇವರು ಅಲ್ಲಿ ಹೋಗಿದ್ದಾರೆ, ಅದನ್ನು ಯಾವತ್ತೂ ನಾನು ಶ್ಲಾಘಿಸಬೇಕು ಅವರನ್ನು. ಲಕ್ಷ ದೀಪೋತ್ಸವದ ಸಮಯದಲ್ಲೂ ಕೂಡ ಎಲ್ಲ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ. ಹೌದು, ಅದೊಂದು ಅಲ್ಲ, ಅದೇ ಹೇಳಿದ್ದು ನಾನು. ಅದೇ ಉಜಿರೆಯನ್ನು ನಾನು ನಾಗರಿಕರು ಮತ್ತೆಲ್ಲರೂ ಉಜಿರೆಗೆ ನಾವು ಧರ್ಮಸ್ಥಳದ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳುವಂಥದ್ದು, ಧರ್ಮದ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳುವಂಥದ್ದು ಸ್ಲೋಗನಲ್ಲಿ
ಅವರು ಮೋಹನ್ ಕುಮಾರ್, ರಾಜೇಶ್ ಅವರೆಲ್ಲ ಅವರ ನೇತೃತ್ವದಲ್ಲಿ ಅದನ್ನು ಪಾದಯಾತ್ರೆಯನ್ನು ನಮ್ಮ ಪ್ರತಾಪ್ ಸಿಂಹರು ಇವರೆಲ್ಲ ಭಾರಿ ಅಷ್ಟು, ಇನ್ನು ಕೆಲವೆಲ್ಲ ಹೆಸರುಗಳಿದೆ, ಅದೆಲ್ಲ ಮಾಡಿದ್ದಾರೆ. ಅದು ಕ್ಷೇತ್ರದ ಮೇಲಿನ ಭಕ್ತಿ ಮತ್ತು ಕ್ಷೇತ್ರದ ಮೇಲಿನ ಗೌರವ ಮತ್ತು ವೀರೇಂದ್ರ ಹೆಗಡೆ ಅವರ ಮೇಲಿನ ಗೌರವ. ನಮಗೆ ಹೆಗಡೆಯವರಿಗೆ ಬೇಕಾದಂಥ ವ್ಯವಸ್ಥೆ ಆಗಬೇಕು. ನನಗೆ ನನ್ನ ವಿಷಯ ಇಲ್ಲ, ನೀವು ನೋಡಿದ್ದೀರಿ ನಾನು ಅಲ್ಲಿಯೂ ಬರೋದಿಲ್ಲ. ಯಾಕೆಂದರೆ ನಾನು ಮೊದಲಿಂದಲೂ ಹಾಗೆ. ನೀವೇ ಇವತ್ತು ನನ್ನನ್ನು ಇಷ್ಟು ಎಕ್ಸ್ಪೋಸ್ ಮಾಡಿ, ಯಾರು ಎಕ್ಸ್ಪೋಸ್ ಮಾಡಲಿ, ಅದಕ್ಕೆ ಒಂದು ದೊಡ್ಡ ಧನ್ಯವಾದ ನಾವು ಕೊನೆಗೆ ತಿಳಿಸ್ಬೇಕು ಅಂತ ಅನ್ಕೊಂಡ್ವಿ. ಆಗಲೇ ನಾವೊಂದು ಕೇಳಿದ್ವಿ, ಅಣ್ಣ ಮತ್ತೆ ತಮ್ಮನೊಂದು ಸಂಬಂಧದ ಮತ್ತೆ ಪ್ರೀತಿ. ಯಾಕೆಂತ ಹೇಳಿದ್ರೆ ಕಾವಂದ್ರೆ ಯಾವಾಗಲೂ ಎಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅಥವಾ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆ, ಅದಕ್ಕೆ ಕಾರಣ ನನ್ನ ತಮ್ಮ ಅನ್ನುವಂಥದ್ದು ಪದೇ ಪದೇ ಸ್ಟೇಜ್ನಲ್ಲಿ. ಅಲ್ಲ, ಅದೇ ಹೇಳಿದ್ನಲ್ಲ, ಎರಡು ರೀತಿಯ ಜನ ಇರ್ತಾರೆ. ಹಿ ಈಸ್ ಎ ಕ್ರಿಯೇಟರ್, ಐ ಆಮ್ ಎ ಎಕ್ಸಿಕ್ಯೂಟರ್. ಓಕೆ, ಅವ್ರು ಏನು ಸೃಷ್ಟಿ ಮಾಡ್ತಾರೆ ಅದನ್ನು ಏನು ತೊಂದರೆ ಆಗದಾಗೆ ನಡುಕೊಂಡು ಹೋಗುವಂಥದ್ದು. ಉದಾಹರಣೆಗೆ ನಮ್ಮ ಕ್ಯೂ ಕಾಂಪ್ಲೆಕ್ಸ್ ತಗೊಳ್ಳಿ, 10,000 ಜನ ಕೂರುವಂಥ ಜಾಗ ಅದು. 10,000 ಜನ ಕೂರ್ಲಿಕ್ಕೆ ಬಂದದ್ದು ಕೂತ್ಕೊಳ್ಳೋದಲ್ಲಿ ಭಕ್ತರಿಗೆ ಏನಾಯಿತು, ಅವರು ಕೂತಾಗ ಖಾಲಿ ಹೊಟ್ಟೆಯಲ್ಲಿ ಕೂರಬಾರ್ದು. ಅದಕ್ಕೆ ನಾನೇನು ಮಾಡಿದೆ, ಅವರಿಗೆ 2 ತಿಂಡಿಯ ವ್ಯವಸ್ಥೆ ಮಾಡಿದೆ. ದೊಡ್ಡವರ ಹತ್ರ ಕೇಳಿದೆ, ಹೀಗೆ ನಂದು ಐಡಿಯಾ ಉಂಟು, ಹೀಗೆ ಆಯಿತು ಮಾಡು ಅಂತ ಹೇಳಿದ್ರು. ತಥಾಸ್ತು ಒಂದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಈ ರೀತಿಯ ಒಂದು ಇರ್ತದೆ. ಯಾಕೆಂದರೆ ನಾನು ಮಂಜುನಾಥ ಸ್ವಾಮಿಯ ಮತ್ತು ಹೆಗಡೆಯವರನ್ನು ನೋಡಲಿಕ್ಕೆ ಬರುವಂಥ ಭಕ್ತರು ನನ್ನನ್ನಲ್ಲ, ನಾನು ಅಲ್ಲಿ ಗೌಣ. ಆದರೆ ನಾನು ಒಂದು ಜವಾಬ್ದಾರಿ. ಯಾಕಂದರೆ ಒಂದು ಸಾಂಬಾರು ಅಥವಾ ರಸ ಸೌಟಿಂದ ಭಕ್ತನ ತಟ್ಟೆಗೆ ಹೋಗಬೇಕಾದ್ರೆ ಚೆಲ್ಲದಾಗೆ ನೋಡುವಂಥದ್ದು ನಂದು ಜವಾಬ್ದಾರಿ. ಅವನು ತಿಂದದು ಬಿಡ್ತಾನೋ ಕುಡಿದು ಅದು ಬಿಸಾಡ್ತಾನಂತ ಹೇಳುವಂಥದ್ದು ಮುಖ್ಯ ಅಲ್ಲ. ಭಕ್ತರಿಗೆ ತರಕಾರಿ ಕಳಿಸ್ತಾರೆ, ಎಷ್ಟೋ ಅಕ್ಕಿ ಕಳಿಸ್ತಾರೆ, ಅದನ್ನು ಜಾಗೃತ ಮಾಡುವಂಥದ್ದು ನನ್ನ ಧರ್ಮ. ಅದಕ್ಕೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಉಂಟು, ಎಲ್ಲದಕ್ಕೂ ಲೆಕ್ಕಾಚಾರ ಉಂಟು. ಆದ್ದರಿಂದ ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಸುರೇಂದ್ರ ಕುಮಾರ್ ಅಂತ, ಬೆಂಗಳೂರಲ್ಲಿ. ಅವರು ನಮಗೆ ಸರ್ಕಾರದ ಸಂಬಂಧಪಟ್ಟದ್ದನ್ನೆಲ್ಲ ಅವರು ನೋಡಿಕೊಳ್ತಾರೆ. ತಮ್ಮ ಇದ್ದಾನೆ ರಾಜೇಂದ್ರ ಅಂತೇಳಿ, ಅವರು ನಮಗೆ ಆಗಾಗ ಬಂದು ನಮ್ಮನ್ನು ಇದೆಲ್ಲ ಮಾಡ್ತಾನೆ. ಹಾಗೆ ಎಲ್ಲ ನಮ್ಮದೊಂದು ಹೋಮ್. ಮತ್ತು ನನ್ನ ಮಗ ಶ್ರೇಯಸ್ ಇದ್ದಾನೆ, ಅವನೀಗ ಕಾರ್ಯನಿರ್ವಾಹಕ ಪ್ರಾಜೆಕ್ಟ್ ಡೈರೆಕ್ಟ್ರು. ಇನ್ನು 2ನೇ ಮಗ ಇದ್ದಾನೆ ನಿಶ್ಚಲ್ ಅಂತ ಹೇಳಿ, ಅವನು ನಮ್ಮ ಆರ್ಥಿಕ ಮತ್ತು ಬೇರೆ ಎಲ್ಲ ನಾವು ಇಲ್ಲದಾಗ ಇಲ್ಲಿ ಬಂದು ಆಡಳಿತಕ್ಕೆ ಸಾಥ್ ಕೊಡೋದೆಲ್ಲ ಮಾಡ್ತಾ ಇದ್ದಾನೆ. ಎಸ್ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನಿಮ್ಮನ್ನ ನಾವು ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ನೋಡ್ತೀವಿ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರನ್ನು ನಾವು ಈ ರೀತಿ ಬಂದು ಬೀಡಲ್ಲಿ ನೋಡ್ತೀವಿ. ಆದ್ರೆ ನಿಮ್ಮ ಮನೆ ಒಳಗೆ ಕೂಡ ನೀವೊಂದು ಮೋಜು ಮಸ್ತಿ, ನಿಮ್ಮ ಫ್ಯಾಮಿಲಿ ಟೈಮ್, ನಿಮ್ಮ ಒಂದು ಫ್ಯಾಮಿಲಿ ಮೊಮೆಂಟ್ಸ್ ಅನ್ನ ನೀವು ಸ್ಪೆಂಡ್ ಮಾಡ್ತೀರಾ. ಸೊ ಹೇಗೆ ನಿಮ್ಮ ಫ್ಯಾಮಿಲಿ ಕೂಡ ನಮ್ಮೆಲ್ಲರ ತರ ನಾರ್ಮಲ್ ಆಗಿ ಒಂದು ಆತರ ಇರ್ತದೆ ಅಥವಾ ಏನಾದ್ರು ಸ್ಪೆಷಲ್? ನಾವು ಎಲ್ಲರ ಹಾಗೆ ನಾರ್ಮಲ್ ತಮಾಷೆ ಉಂಟು. ಅಣ್ಣವರಿಗೂ ತಮಾಷೆ ಮಾಡ್ತಾನೆ, ಅಣ್ಣವರಿಗೆ ನಾನು ಟೀಸ್ ಮಾಡ್ತೇನೆ. ಏನು ನಮ್ಮ ಊಟದ ಟೇಬಲಲ್ಲಿ ಅವ್ರು ನನಗೆ ಟೀಸ್ ಮಾಡ್ತಾರೆ, ನಾನು ಅವರಿಗೆ ಟೀಸ್ ಮಾಡ್ತೇನೆ, ದೊಡ್ಡ ಅತ್ತಿಗೆಗೆ ಮಾಡ್ತೇವೆ ಎಲ್ಲ. ಅದು ನಾವು ಎಲ್ಲ ಮನೆಯಲ್ಲಿ ಇದ್ದೇದಮ್ಮ ನಾವು ಏನು. ಆದರೆ ನಾವು ಹೊರಗೆ ಬಂದಾಗ ನಾವು ನೀವು ನಮ್ಮನ್ನು ನೋಡುವಂಥದ್ದು ದೃಷ್ಟಿ ಬೇರೆ. ಇಲ್ಲಿ ನೀವು ಹೊರಗೆ ಬಂದಾಗ ನಾನು ಚೆಲ್ಲಾಗಿ ಆಡ್ಲಿಕ್ಕೆ ಆಗೋದಿಲ್ಲ, ಏನು ಅವ್ರ ಹರ್ಷಣ್ಣೆ ಅಂತ ಹೇಳುವಂಥ ಮಾತು ಬರ್ತದೆ. ಅದರಿಂದ ನಾವು ಗಂಭೀರವಾಗಿ ಇರಬೇಕಾಗ್ತದೆ ಏನು ಅದೆಲ್ಲ. ಮತ್ತು ನಾವು ಈಗ ಏನಾಗುತ್ತೆ ಅಂದರೆ, ನಮಗೆ ಶನಿವಾರ ಯಾವಾಗ ಭಾನುವಾರ ಆಗಿ, ನಿಮಗೆ ಭಾನುವಾರ ರಜೆ ಅಂತಾದರೂ ಇದೆ ಏನು, ನಮಗೆ ರಜೆ ಅಂತ ಹೇಳುವಂಥದ್ದು ಯಾವತ್ತೂ ಗೊತ್ತಿಲ್ಲ. ನಾವು ಬೆಂಗಳೂರಿಗೆ ಹೋದಾಗ 2 ದಿವಸ ರಜೆ ನಮಗೆ ಅಷ್ಟೇ ಏನು. ಮತ್ತು ಇನ್ನೊಂದು ನಾನು ಏನು ಮಾಡಿದ್ದೇನೆ ಅಂದರೆ, ನನ್ನ ಜೀವನದಲ್ಲಿ ಕೆಲಸವನ್ನು ಪ್ರೀತಿಸ್ತೇನೆ. ಹೆಗಡೆಯವರು ಸಹ ಏನು ಮಾಡ್ತಾರೆ ಅಂದರೆ, ಅವರ ಕೆಲಸದ ಕಾರ್ಯ ವಿಷಯ ನೋಡಿದರೆ ಅದು ಭಾಳ ದೀರ್ಘ ಇದೆ. ಆದರೆ ನಾನು ಸಹ ಕೆಲಸವನ್ನು ಪ್ರೀತಿಸ್ತೇನೆ. ಯಾವತ್ತೂ ಕೂಡ ಅಯ್ಯೋ ಆಯ್ತಾ ಮಾರೆ ಹಾಗೆ ಅಂತ ನಾನು ಹೇಳೋದೇ ಇಲ್ಲ. ಯಾಕೆಂದರೆ ಕೆಲಸವನ್ನು ನಾನು ಪ್ರೀತಿಸದಿದ್ದರೆ ನನಗೆ ಕೆಲಸದಲ್ಲಿ ದೇವರಲ್ಲಿ ಕೂರ್ಲಿಕ್ಕೆ ಬಿಡೋದಿಲ್ಲ. ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೇನೆ. ತರಕಾರಿ ಜಾಸ್ತಿ ಬಂತ, ಏನು ಮಾಡಬೇಕು ಅಂತ ಬರ್ತಾರೆ, ಏನು ಮಾಡಬಹುದು ಅಂತ ಕೇಳ್ತಾರೆ. ಏನು ಅಕ್ಕಿ ಜಾಸ್ತಿ ಬಂತ, ಹೌದು, ಏನು ಮಾಡಬೇಕು, ಏನು ಮಾಡಬಹುದು, ಆಗ ಅವ್ರ ಹತ್ರ ಉತ್ತರಗಳಿದೆ. ಗೋಶಾಲೆಗೆ ಹೋಗುವಾಗ ಗೋಶಾಲೆಯಲ್ಲಿ ಸಮಸ್ಯೆಗಳು ಅಂಥದ್ದೆಲ್ಲ ಅವ್ರ ಹತ್ರವೇ ಇರ್ತದೆ. ಏನು
ಸಮಸ್ಯೆ ಇರೋರ ಹತ್ರನೇ ಉತ್ತರ ಇರ್ತದೆ. ನೀವು ನೋಡಿ ಯಾವಾಗ ಇವತ್ತು ನೀವು ಈಗ ನೀವು ಆ್ಯಂಕರ್ ಆಗಿ ಬಂದಿದ್ದೀರಿ, ಈಗ ಇನ್ನೊಂದು ನಿಮ್ಮ ಬಾಸ್ ಯಾರು ಅವ್ರು ಹೇಳಿ ಎಂಥದ್ದು ಮಾಡ್ಬೋದು ಅಂತ, ಆಗ ನೀವೇ ಹೇಳ್ತೀರಿ ಹೀಗೆ ಮಾಡು ಅಂತ ಹೇಳ್ತೀರಿ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಬುದ್ಧಿವಂತಿಕೆ ಇದ್ದೇ ಇದೆ. ಅವನು ಜವಾಬ್ದಾರಿ ಬರ್ತದೆ ಅಂತ ಹೇಳಿ ಜವಾಬ್ದಾರಿ ಅವನು ತಪ್ಪಿಸ್ಲಿಕ್ಕೆ ಸುಮ್ಮನೆ ಕೂತಾರೆ. ನೀವೇ ಹೇಳಿ ನಾವು ಹಾಗೆ ಮಾಡು, ಇನ್ನೊಂದು ಕ್ಯಾಮರಾ ಹಾಕಿ ಸರ್ ಅಲ್ಲಿ ಹೀಗೆ ಆ್ಯಂಗಲಲ್ಲಿ ಕೊಡುವ ಅಂತ ಹೇಳಿದರೆ ಇವರು ಯೋಚನೆ ಮಾಡ್ತಾರೆ ಕ್ಯಾಮರಾಕ್ಕೆ 1.5 ಲಕ್ಷ ಉಂಟು, 2 ಲಕ್ಷ ಉಂಟು. ಅದಕ್ಕೆ ಹೇಳುದು ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ. ಇಂಥದ್ದು ಜೀವನಾನುಭವವನ್ನು ನಾವು ರೂಢಿಸ್ಕೊಂಡಾಗ ಏನು ಜೀವನ ಇದು. ಮತ್ತು ನಮಗೆ ನೋಡುವಂಥದ್ದು ಕ್ಷೇತ್ರದ ಭಕ್ತರು ಬರ್ತಾರೆ, ಬಂದಾಗ ನಮ್ಮ ಹತ್ರ ದುಃಖ ಹೇಳ್ತಾರೆ. ದುಃಖ ಹೇಳುವಾಗ ನಾನು ಅವರಿಗೆ ಪ್ರೋತ್ಸಾಹದ ನುಡಿ ಕೊಡಲೇಬೇಕು. ಈಗ ನೀವು ದೇವಸ್ಥಾನ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗಿ ನಾನೇನು ಹೇಳೋದು, ಮಹಾದ್ವಾರದಿಂದ ಹೊರಗೆ ಬರುವಾಗ ನೀವು ದೇವಸ್ಥಾನದ ಒಳಗೆ ಹೋಗುವಾಗ ಒಂದು ಸಣ್ಣ ದುಃಖ ಏನಾದರೂ ನೀವು ಈಗ ಹೇಳ್ತೀರಿ, ನನ್ನ ತಂದೆಗೆ ಆರೋಗ್ಯ ಕೊಡಪ್ಪ, ನನ್ನ ತಾಯಿಗೆ ಇದು. ಬಟ್ ನೀವು ಮಹಾದ್ವಾರ ದಾಟಿ ಬರುವಾಗ ಇದು ಆಗತ್ತೆ, ಇದು ನಾನು ಗುಣ ಆಗ್ತದೆ ಅಂದರೆ ಪಾಸಿಟಿವ್ ಆಗಿ ಬನ್ನಿ. ಇದು ನಾನು ಭಕ್ತರಿಗೆ ಕೆಲವರಿಗೆ ಸಲಹೆ ಕೊಡು. ಆಗ ಅವರಿಗೆ ಒಂದು ಧೈರ್ಯ. ಅಂದರೆ ಅಭಯದಾನ ಅಂತ ಹೇಳುವಂಥದ್ದು ಇಲ್ಲಿಯೂ ಇಲ್ಲ. ಇಲ್ಲಿ ಅಭಯದಾನ ಇಲ್ಲಿ ಶ್ರೇಷ್ಠ. ಆ ಭಯ ಅಭಯ ಅಂತ ಹೇಳಿದರೆ ಹಾಗಲ್ಲ, ಆ ಭಯ ಅಭಯ. ಸೊ ಇಲ್ಲಿ ಮಾತ್ರ ಹೆಗ್ಡೆ ಅವರು ಅಭಯ ಅಂದರೆ ಏನು, ನಾವು ಹೋಗೋದು ಕೇಳೋದು ಮಂಜುನಾಥ ಸ್ವಾಮಿ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡು ದುಃಖ ಹೇಳಿಕೊಂಡು ಬಾ ಅಂತ ಹೇಳೋದು ಅಷ್ಟೇ. ಆದರೆ ಅವನಿಗೆ ನಮ್ಮ ಒಂದು ಮಾತು ಏನಾಗ್ತದೆ, ಅವರಿಗೆ ಗೌರವ ಬರ್ತದೆ. ಕೆಲವೊಂದ್ಸಲ ನಿಮ್ಮನ್ನು ನೋಡಿದಾಗ ಹೆಡ್ ಮಾಸ್ಟರ್ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಇಷ್ಟು ಜನ ಕೆಲಸದವರಿದ್ದಾರೆ, ಅವರನ್ನೆಲ್ಲರನ್ನ ಒಂದು ರೀತಿ ಹ್ಯಾಂಡಲ್ ಮಾಡೋ ರೀತಿ, ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲರೂ ಕೂಡ ಒಂದು ಭಯ ಭಕ್ತಿಯಿಂದಾನು ಇರ್ತಾರೆ. ಕೆಲವೊಂದ್ಸಲ ಅರ್ಚನ ಅಂತ ಹೇಳಿದ್ರೆ ಭಯಂಕರ ಗಡಗಡ ನಡುಗವರ್ಸ ಇರ್ತಾರೆ ಕೆಲವೊಂದ್ಸಲ. ಯಾಕೆಂತ ಹೇಳಿದ್ರೆ ಎಲ್ಲಿ ನನ್ನಿಂದ ತಪ್ಪಾಗುತ್ತಾ ಅನ್ನುವಂಥದ್ದು. ನೋಡಿ, ಆ ಗಡಗಡ ಯಾಕೆ ನಡುಗುತ್ತಾನೆ ಅಂದ್ರೆ ತಪ್ಪಾದದ್ರಿಂದ. ಹೌದು ಅದೇ ತಪ್ಪಿಲ್ಲ ಅಂದ್ರೆ ಯಾಕೆ ಗಡಗಡ ನಡುಗ. ಹೌದು ಏನು. ಸೊ ನಾನು ಅವನನ್ನು ತಿದ್ದುತ್ತೇನೆ. ಎಷ್ಟೋ ನಿಮಗೆ ಉದಾಹರಣೆ ಕೊಡ್ಬೋದು, ನಿಮಗೆ ಅದೊಂದು ಪಾಠ ಆಗ್ತದೆ. ಅದೇ ವಿಚಾರವಾಗಿ ಈ ಅಡ್ಮಿನಿಸ್ಟ್ರೇಷನ್ ಟೈಮಲ್ಲಿ ನೀವು ಮಾತಾಡುವಂಥ ರೀತಿಯು ಮತ್ತು ಪರ್ಸ್ನಲ್ ಸಿಕ್ಕಿದಂಥ ಸಂದರ್ಭದಲ್ಲಿ ಮಾತಾಡುವಂಥ ರೀತಿಗೂ ವ್ಯತ್ಯಾಸ ಇದೆ. ತುಂಬ ಜನರು ಹೇಳ್ತಾರೆ ಅವರ ಇನ್ನೊಂದು ಮುಖ ನೋಡಲಿಲ್ಲ, ಎಷ್ಟು ಸಾಫ್ಟು, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಊಟ ಆಯ್ತಾ ಎಲ್ಲವನ್ನ ಕೇಳ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮೃದು ಸ್ವಭಾವವು ತುಂಬ ಆಗಿ ನಿಮ್ಮಲ್ಲಿ ಅಲ್ಲ. ವ್ಯವಸ್ಥೆಗೆ ಈಗ ಏನಾಗುತ್ತೆ ಅಂದರೆ ಸಂದರ್ಭವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಸಮಸ್ಯೆ ಅಂತ ಬರುವಂಥದ್ದು ಸಂದರ್ಭಕ್ಕೆ ಸರಿಯಾದ ಸಮಸ್ಯೆ. ಒಂದು ಭಕ್ತನಿಗೆ ಅಲ್ಲಿ ಏನು ವ್ಯತ್ಯಾಸ ಆಯಿತು, ಅವನು ಕೋಪದಲ್ಲಿ ಇರ್ತಾನೆ. ಅವನದು ತಪ್ಪ ಸರಿ ಅದು ಬೇರೆ ವಿಷಯ. ಆದರೆ ನಾನು ಯಾರ್ದು ತಪ್ಪು ಅಂತ ನಾನು ಮೂಲಕ ಹುಡುಕಲೇಬೇಕಾಗ್ತದೆ. ಏನು ಅವನದೇ ತಪ್ಪಿದ್ದರೂ ಕೂಡ ನಾವು ನಮ್ಮ ಹುಡುಗರಿಗೆ ಜೋರು ಮಾಡಿ, ಅಂದರೆ ಜೋರು ಅಂತ ಹೇಳಿ ಅವನಿಗೆ ಹೇಳುವಂಥ ಸಂದರ್ಭದಲ್ಲಿ ಹೇಳಿ. ಏನು ಈಗ ಏನಾಗುತ್ತೆ, ಉದಾಹರಣೆಗೆ ಯಾರೋ ಭಾರಿ ನಮ್ಮ ಆಪ್ತರು ಇರ್ತಾರೆ, ಎಂಟ್ರೆನ್ಸ್ ಗೇಟಲ್ಲಿ ಅಲ್ಲಿ ಗೇಟ್ ಹಾಕ್ತೇವೆ, ಅವ ಹೇಳ್ತಾನೆ ನಾನು ಇಂಥವ ನನಗೆ ಬಿಡು ಅಂತ ಹೇಳ್ತಾನೆ. ನಾವು ಅಲ್ಲಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೇವೆ, ಅವನು ಹೇಳ್ತಾನೆ 5 ಗಂಟೆಗೆ ಬರ್ತೇನೆ ಅಂತ, ಅವ ಬರೋದು 6:15. ಹೇಳಿದ ವ್ಯಕ್ತಿ ಇಲ್ಲ, ಇನ್ನೊಬ್ಬನಿಗೆ ಅವ ಹೇಳಿರಲಿಲ್ಲ ಅವ್ರು ಬರ್ತಾರೆ ಅಂತ. ಆಗೇನಾಯಿತು, ಈ ಬರುವ ವ್ಯಕ್ತಿಗೆ ಅಲ್ಲಿ ಸ್ವಲ್ಪ ಬೇಸರ ಆಯಿತು. ಈಗ ಯಾರಿಗೆ ನಾನು ಜೋರು ಮಾಡಬೇಕು, ಬಂದ ಗೆಸ್ಟಿಗೆ ಜೋರು ಮಾಡಬೇಕಾ, ಅವನಿಗೆ ಜೋರು ಮಾಡಬೇಕು? ಏನು ಹ್ಯೂಮನ್ ಏರರ್. ಈಗ ಒಂದು ಕಾಲದಲ್ಲಿ ನಾವು ನಿಮಗೆ ಡೈರೆಕ್ಟ್ ಒಳಗೆ ಬಿಡ್ತಾ ಇದ್ದೆವು. ಈಗ ಜನಸಂದಣಿ ಜಾಸ್ತಿ ಆದ್ದರಿಂದ ಅಲ್ಲಿ ಟೋಲ್ ಗೇಟ್ಗಳು ಹಾಕಬೇಕಾಗ್ತದೆ. ಏನು ಆವಾಗ ಜನರು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ನಮಗೆ ಸುಲಭ ಆಗುತ್ತೆ. ಜನರಿಗೆ ಅರ್ಥ ಮಾಡಿಕೊಳ್ಳಿದ್ರೆ ಅವ್ರಿಗೆ ಒತ್ತಡ ಇರ್ತದೆ, ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತದೆ. ಇದೆಲ್ಲ ಇರ್ತದೆ ನಿತ್ಯ ನಿರಂತರ ನೂತನ. ಸರ್, ಸೊ ಸಾಕಷ್ಟು ನಿಮ್ಮ ಒಂದು ಬಿಸಿ ಸ್ಕೆಡ್ಯೂಲ್ನಲ್ಲಿ ಕೂಡ ನಮಗೆ ಟೈಮ್ ಕೊಟ್ಟು ಎಂದಿಗೂ ಕೊಡದಂತ ಸಂದರ್ಶನವನ್ನ ಇವತ್ತು ನಮ್ಮ U+ ವಾಹಿನಿಗೆ ಕೊಟ್ಟಿದ್ದೀರಾ. ನಿಮ್ಮ ಟೈಮ್ಗೆ ಹಾಗೆ ನಿಮ್ಮ ಈ ಒಂದು ವಿಷನ್ ಖಂಡಿತವಾಗ್ಲೂ ಇವತ್ತು ನೋಡುವಂತ ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗ್ತಿದೆ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.